So, welcome back dear students, and we are back again with a very new attractive presentation. It is exam time and we wanted to give you the best from our side. Okay, this is available on our Vijayi Bhava YouTube channel as well as our Telegram app. Okay, so now coming to the questions which are related to our MTS and Group C exams, and of course for all the vocabulary loving people who want to really improve upon your vocabulary, ಎಲ್ರಿಗೂ ಸಹ ನಿಮ್ಮ ಸ್ಪೋಕನ್ ಇಂಗ್ಲೀಷು ಸಹ ಇಂಪ್ರೂವ್ ಆಗಬೇಕು ಅಂತಂದರೆ ಪ್ಲೀಸ್ ಗೋ ಫಾರ್ ದಿಸ್. ಈಗ ಬೇಸ್ಡ್ ಆನ್ ದಿ ಕ್ವೆಶ್ಚನ್ಸ್ ಓನ್ಲಿ ಐ ಥಿಂಕ್ ಯು ಕ್ಯಾನ್ ಸರ್ಟನ್ಲಿ ಕಾನ್ಸಂಟ್ರೇಟ್ ಆ್ಯಂಡ್ learn something very new. Now let us see what is the exercise anta. Out of the given 4 groups, select the group or groups that contain or contains the correct adjectives formed from abstract nouns. Okay, so now we got what are adjectives? Adjectives anta helidre adu gunavachaka andre the quality of a noun anna now adjective anta karitivi. Noun anta helidre it is the namapada, the naming word. Okay, iga ನಾವು ಒಂದು ಫಾರ್ಮ್ ಆಫ್ ಪಾರ್ಟ್ ಆಫ್ ಸ್ಪೀಚ್ ಇಂದ ಇನ್ನೊಂದು ಪಾರ್ಟ್ ಆಫ್ ಸ್ಪೀಚಿಗೆ ನಾವು ಹೇಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನು ಈಗ ನೌನ್ ಟು ವರ್ಬ್, ವರ್ಬ್ ಟು ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಟು ಅಡ್ವರ್ಬ್, ಈ 4 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಕೆಲವೊಂದು ಪದಗಳನ್ನು ಯು ಕ್ಯಾನ್ ಚೇಂಜ್ ದ ಫಾರ್ಮ್. ಓಕೆ, ಹಾಗೆ ಆ್ಯಂಡ್ ದ ಪೊಸಿಷನ್ ಆಫ್ ದಟ್ ವರ್ಡ್ ಇನ್ ದ ಸೆಂಟೆನ್ಸ್ ಆಲ್ಸೋ. ಆದರೆ ಎಲ್ಲ ವರ್ಡ್ಸನ್ನು ಸಹ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗೂ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ. ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನೌನ್ ತಗೊಳ್ಳೋಣ, ಆ್ಯಂಗರ್, ಕೋಪ. ಓಕೆ, ಅಡ್ಜೆಕ್ಟಿವ್ ಅಂತ ಅಂದ್ರೇನು? ಸಿ ಫಾರ್ ಎಕ್ಸಾಂಪಲ್ ಆ್ಯಂಗರ್ ಈಸ್ ಬ್ಯಾಡ್ ಅಂತ ಹೇಳೋಣ. ಆ್ಯಂಗರ್ ಈಸ್ ಬ್ಯಾಡ್, ಕೋಪ ಕೆಟ್ಟದ್ದು ಅಂತ ಹೇಳಿ. ಹೀ ಈಸ್ ಆ್ಯಂಗ್ರಿ, ಅವನು ಕೋಪವಾಗಿ ಇದ್ದಾನೆ ಅಂತ ಹೇಳೋವಾಗ ಆ ಆ್ಯಂಗರ್ ಅನ್ನೋ ನೌನ್ ಬಂದುಬಿಟ್ಟು ಆ ವ್ಯಕ್ತಿಗೆ ಹೋದಾಗ ಅದು ಕ್ವಾಲಿಟಿ ಆಗುತ್ತೆ. ಹೀ ಈಸ್ ಅನ್ ಆ್ಯಂಗ್ರಿ ಪರ್ಸನ್ ಅಂತ ಹೇಳಿದ್ರೆ ಕೋಪ ಇರೋಂತಹ ವ್ಯಕ್ತಿನ ನಾವು ಆ್ಯಂಗ್ರಿ ಪರ್ಸನ್ ಅಂತ ಕರಿತೇವೆ. ಸೊ ಅಲ್ಲಿ ಆ್ಯಂಗರ್ ಬಂದು ನೌನ್, ಅದು ಆ್ಯಂಗ್ರಿ ಅನ್ನೋವಾಗ adjective ಆಗತ್ತೆ. ಓಕೆ, ಆ್ಯಂಗರ್ಡ್ ಅಂತ ಹೇಳಿದಾಗ ವರ್ಬ್ ಆಗುತ್ತೆ. ಸೊ ಆ ರೀತಿ ಡಿಪೆಂಡಿಂಗ್ ಆನ್ ದ ರೋಲ್ ದಟ್ ದ ವರ್ಡ್ ಪರ್ಫಾರ್ಮ್ಸ್ ನೋಡಿಕೊಂಡು ಅದು ನೌನ ಅಡ್ಜೆಕ್ಟಿವ ಏನು ಅಂತ ನೋಡೋದು. ಇಲ್ಲಿ ಎಕ್ಸಸೈಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಗ್ರೂಪ್ಸ್ ಇದೆ, 4 ಗ್ರೂಪ್ಸ್ ಇದೆ. ಓಕೆ, ಐ ವಿಲ್ ಕಮ್ ಟು ದ ಎಕ್ಸಸೈಸ್ ಲೇಟರ್, ಬಟ್ ಫಸ್ಟ್ ಯು ಮಸ್ಟ್ ನೋ ವಾಟ್ ಅ ನೌನ್ ಈಸ್, ವಾಟ್ ಅನ್ ಅಡ್ಜೆಕ್ಟಿವ್ ಈಸ್, ಆ್ಯಂಡ್ ಹೌ ಫ್ರಮ್ ಅ ನೌನಿಂದ ಅಡ್ಜೆಕ್ಟಿವ್ಗೆ ಹೇಗೆ ಚೇಂಜ್ ಮಾಡಬಹುದು ಅನ್ನೋದನ್ನು ಕೆಲವೊಂದು ಎಕ್ಸಾಂಪಲ್ಸ್ ಮೂಲಕ ಇಲ್ಲಿ ತಂದಿದ್ದೀನಿ. ಓಕೆ, ಆ್ಯಂಗರ್, ಆ್ಯಂಗ್ರಿ. ಬ್ಯೂಟಿ, ನೌನ್. ಸೌಂದರ್ಯ, ನೌನ್. ಓಕೆ, ಬ್ಯೂಟಿಫುಲ್, ಸುಂದರವಾದ. ಆಲ್ ರೈಟ್, ಸೊ ಯು ಸಿ ದ ಡಿಫ್ರೆನ್ಸ್ ದೇರ್. ಸೌಂದರ್ಯ ಅನ್ನೋವಾಗ ಅದು ಹೆಸರಾಗತ್ತೆ, ಬ್ಯೂಟಿ ಅಂತ ಹೇಳಿ. ಬ್ಯೂಟಿಫುಲ್, ಸುಂದರವಾದ ಅಂದರೆ ಅದಾದ ಮೇಲೆ ಯು ನೀಡ್ ಅ ನೌನ್. ಸುಂದರವಾದ ಏನು? ಒಂದು ವಸ್ತುನೋ, ಒಂದು ಪ್ರದೇಶನೋ, ಒಂದು ವ್ಯಕ್ತಿನೋ, ವಾಟ್ ಎವರ್ ಇಟ್ ಈಸ್, ಇಸಂಟ್ ಇಟ್? ಸೊ ಹಾಗಾಗಿ ಅಡ್ಜೆಕ್ಟಿವ್ ಅಂತ ಬಂದಾಗ ಅದಾದ ಮೇಲೆ ಒಂದು ನೌನ್ ಬರಬೇಕು. ಬರೀ ನೌನಲ್ಲಿದ್ದರೆ ಯು ಡೋಂಟ್ ನೀಡ್ ಎನಿಥಿಂಗ್. ಆಲ್ ರೈಟ್, ಬಟ್ ಆಫ್ಟರ್ ಅನ್ ಅಡ್ಜೆಕ್ಟಿವ್ ಯು ರಿಕ್ವೈರ್ ಅ ನೌನ್. ಸೊ ಅದೇ ಥರ ಡೇಂಜರ್ ಅಂತ ಅಂದರೆ ಒಂದು ಎನಿಥಿಂಗ್ ದಟ್ ಈಸ್ ರಿಸ್ಕಿ, ಸಮಥಿಂಗ್ ವಿಚ್ ಇಸ್ ರಿಯಲಿ ಒಂಥರ ತೊಂದರೆ ಬರುವಂಥದ್ದು. ಸೊ ಅದನ್ನು ಅಡ್ಜೆಕ್ಟಿವಲ್ಲಿ ಏನಂತೀವಿ? ಡೇಂಜರಸ್. ಆಲ್ ರೈಟ್, ದೆನ್ ಈಸ್ ಅಂದರೆ ಸುಲಭ ಅಂತ ಹೇಳಿ. ಸೊ ಈಸ್ ಅಂದರೆ ಸುಲಭವಾದ, ಈಸ್ ಅಂತ ಹೇಳುವಾಗ ಸೌಲಭ್ಯ ಅಂತಲೂ ಕರಿಬಹುದು. ಈಸಿ, ಸುಲಭವಾದ. ಟ್ರೂತ್, ಸತ್ಯ. ಯು ಸಿ, ಸತ್ಯ. ಟ್ರೂ, ಅದು ಕನ್ನಡದಲ್ಲಿ ಅದು ಸತ್ಯವಾದ ಅಂತ ಬರುತ್ತೆ. ಸೊ ಟ್ರೂತ್ ಆ್ಯಂಡ್ ಟ್ರೂ. ಅಗ್ಲಿನೆಸ್, ಅಲ್ಲಿ NESS ಇರೋದ್ರಿಂದ ಯು ಸಿ ದಟ್ ಇಟ್ ಈಸ್ ಅ ನೌನ್. ಓಕೆ, ಕೆಟ್ಟತನ, ಅಗ್ಲಿನೆಸ್, ಕೆಟ್ಟದಾಗಿ ಇರೋಂಥ ದಟ್ NESS ಗಿವ್ಸ್ ಯು ದ ಸಫಿಕ್ಸ್ ಆ್ಯಂಡ್ ದ ನೇಮಿಂಗ್ ಫಾರ್ಮ್ ಫಾರ್ ದಟ್. ಅದಕ್ಕೆ ಅಡ್ಜೆಕ್ಟಿವ್ ಏನು? ಅಗ್ಲಿ ಅಂತ ಹೇಳಿ. ಸ್ಟ್ರೆಂಗ್ತ್, ಶಕ್ತಿ, ಬಲ. ಓಕೆ, ಸೊ ಸ್ಟ್ರಾಂಗ್ ಅಂತ ಅಂದರೆ ಬಲವಾದ ಅಂತ ಅರ್ಥ. ಗಿಲ್ಟ್ ಅಂತ ಹೇಳಿದ್ರೆ ಅಪರಾಧಿ ಪ್ರಜ್ಞೆ ಕಾಡುವಂಥದ್ದು. ಗಿಲ್ಟಿ ಅಂತ ಅಂದರೆ ಇಟ್ಸ್ ಆನ್ ಎಮೋಷನ್, ಇಟ್ಸ್ ಅ ಫೀಲಿಂಗ್. ಓಕೆ, ಸೊ ಇದು ಎಕ್ಸಾಂಪಲ್ಸ್ ಹೇಗೆ ನೌನ್ ಮತ್ತು ಅಡ್ಜೆಕ್ಟಿವ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಈಗ ವಾಟ್ ಈಸ್ ದ ಎಕ್ಸಸೈಸ್ ದಟ್ ದೇ ಹ್ಯಾವ್ ಗಿವನ್? ಲೆಟ್ ಅಸ್ ಸಿ. ನಾವು ಯು ಸಿ ಈ ಥರ 4 ಗ್ರೂಪ್ಸ್ ಇದೆ. ಸೊ ಒಂದೊಂದು ಗ್ರೂಪಲ್ಲೂ ಸಹ ಈ ಥರ 4 ಕಾಂಬಿನೇಷನ್ಸ್ ಇದೆ. ನೌನ್ ಟು ಅಡ್ಜೆಕ್ಟಿವ್ ಕನ್ವರ್ಟ್ ಮಾಡಿರೋ ಅಂತಹ 4 ಪೇರ್ಸ್ ಇದೆ, ಕಾಂಬಿನೇಷನ್ಸ್ ಇರೋವಂಥದ್ದು. ಸೊ ಆ ಥರ 4 ಗ್ರೂಪ್ಸ್ ಇದೆ. ಯಾವ ಗ್ರೂಪಲ್ಲಿ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಕರೆಕ್ಟಾಗಿ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಅವ್ರು ಕೊಟ್ಟಿರೋ
ಹೇಳಿರೋ ಆಪ್ಷನ್ಸಿಂದ. ಸೊ ನಾವು ಲೆಟ್ ಅಸ್ ಸಿ ಗ್ರೂಪ್ ಎ ಅಲ್ಲಿ ಈ 4 ನೌನ್ಸ್ ಇಂಟು ಅಡ್ಜೆಕ್ಟಿವ್ಸ್ ಆಗಿರೋಂಥದ್ದು ಇದೆ. ಕರಪ್ಷನ್ ಬಂದು ನೌನ್, ಓಕೆ, ಅದರದ್ದು ಅಡ್ಜೆಕ್ಟಿವ್ ಫಾರ್ಮ್ ಬಂದು ಕರಪ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಕರಪ್ಷನ್ ಈಸ್ ರ್ಯಾಂಪೆಂಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಬಹಳಷ್ಟು ಕರಪ್ಷನ್ ಇದೆ, ಅಂದರೆ ಭ್ರಷ್ಟಾಚಾರ ಕರಪ್ಷನ್ ಅಂದರೆ. ಸೊ ಕರಪ್ಟ್ ಅಂತಂದರೆ ಶಿ ಈಸ್ ಅ ಕರಪ್ಟ್ ವುಮನ್, ಹಿ ಈಸ್ ಅ ಕರಪ್ಟ್ ಮ್ಯಾನ್. ಓಕೆ, ದೆನ್ ಫ್ಯಾಲಸಿ. ಫ್ಯಾಲಸಿ ಅಂತ ಹೇಳಿದ್ರೆ ಯಾವುದು ತಪ್ಪಾಗಿ ಇರುತ್ತೆ, ಅದು ಒಂದು ಲಾಜಿಕಲ್ ಟರ್ಮ್, ಲೀಗಲ್ ಟರ್ಮ್. ಅದು ಫ್ಯಾಲಸಿ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ರಾಂಗ್, ಆದರೆ ಅದೇ ಸತ್ಯ ಅಂತ ಹೇಳಿ ನಂಬ್ಕೊಂಡಿರ್ತೀವಲ್ಲ, ದ್ಯಾಟ್ ಇಸ್ ಕಾಲ್ಡ್ ಆಸ್ ಅ ಫ್ಯಾಲಸಿ. ಅದರ ಅಡ್ಜೆಕ್ಟಿವಲ್ ಫಾರ್ಮ್ ಏನು? ಫೆಲೇಶಿಯಸ್. ಓಕೆ, ಫ್ಯಾಲಸಿ ಅಂತ ಅಂದರೆ ತಪ್ಪು ಕಲ್ಪನೆ, ಫೆಲೇಶಿಯಸ್ ಅಂತ ಅಂದಾಗ ಅಡ್ಜೆಕ್ಟಿವ್ ಫಾರ್ಮ್ ಅದು. ದೆನ್ ಅನಾಯನ್ಸ್ ಅಂದರೆ ಇರಿಟೇಷನ್. ಆಲ್ ರೈಟ್, ಅದರದ್ದು ಅಡ್ಜೆಕ್ಟಿವಲ್ ಫಾರ್ಮ್ ಬಂದು ಅನಾಯಿಂಗ್, ಹಿ ಈಸ್ ಅನ್ ಅನಾಯಿಂಗ್ ಕ್ಯಾರೆಕ್ಟರ್ ಅಂತ. ಅಪಿಟೈಟ್ ಅಂದರೆ ಹಸಿವು. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಲಾಸ್ಟ್ ಮೈ ಅಪಿಟೈಟ್, ನನಗೆ ಹಸಿವು ಅನ್ನೋದೇ ಇಲ್ಲ, ಕಡಿಮೆ ಆಗಿದೆ ಅಂತ ಅಪಿಟೈಟ್. ಓಕೆ, ಅಪಿಟೈಸಿಂಗ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಅಪಿಟೈಸಿಂಗ್ ಡ್ರಿಂಕ್ಸ್ ತಗೊಳ್ತಾರೆ. ಅಂದ್ರೇನು? ಊಟಕ್ಕಿಂತ ಮುಂಚೆ ಹಸಿವಾಗಬೇಕು ಅಂತ ಹೇಳಿಬಿಟ್ಟೆ ಸೂಪು ಅಂಥದ್ದೆಲ್ಲ ತಗೊಳ್ಳೋವಾಗ ದಟ್ ಈಸ್ ಅನ್ ಅಪಿಟೈಸಿಂಗ್ ಡ್ರಿಂಕ್ ಅಂತ. ಅಂದ್ರೇನು? ಹಸಿವನ್ನು ಮಾಡಿಸೋಂತಹ ಒಂದು ಪದಾರ್ಥ. ಸೊ ಅಪಿಟೈಸಿಂಗ್ ದಟ್ ಈಸ್ ಎ ಅಡ್ಜೆಕ್ಟಿವ್. ಸೊ ಲೆಫ್ಟ್ ಸೈಡ್ ಇರೋದೆಲ್ಲ ನೌನ್ಸು, ರೈಟ್ ಸೈಡ್ ಇರೋದೆಲ್ಲನೂ ಅಡ್ಜೆಕ್ಟಿವ್ಸ್. ಸೊ ಇದರಲ್ಲಿ ಏನಾದರೂ ತಪ್ಪಿದೆಯಾ? ಇದರಲ್ಲಿ ಕರಪ್ಷನ್ಗೆ ಕರಪ್ಟ್, ದಟ್ಸ್ ಅ ರೈಟ್ ಅಡ್ಜೆಕ್ಟಿವ್. ಫ್ಯಾಲಸಿಗೆ ಫೆಲೇಶಿಯಸ್ ಇಸ್ ಅ ರೈಟ್ ಅಡ್ಜೆಕ್ಟಿವ್. ಅನಾಯನ್ಸ್ ಅನಾಯಿಂಗ್ ಕರೆಕ್ಟ್ ಆಗಿದೆ. ಅಪಿಟೈಟ್ ಅಪಿಟೈಸಿಂಗ್ ಕರೆಕ್ಟ್ ಇದೆ. ಸೊ ಗ್ರೂಪ್ ಎದಲ್ಲಿ ಯಾವುದೇ ಕಾಂಬಿನೇಷನಲ್ಲೂ ಎರರ್ ಇಲ್ಲ. ಇಟ್ ಈಸ್ ರಿಯಲಿ ಕರೆಕ್ಟ್. ಆಲ್ ದಿ ಪೇರ್ಸ್ ಆಫ್ ನೌನ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್ ಕರೆಕ್ಟ್ ಆಗೇ ಇದೆ. ಆಲ್ ರೈಟ್, ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ಗ್ರೂಪ್ ಬಿ. Okay, so now group B allu saha you have got 4 combinations. Left side iruvanthaddu nouns and the right side you have the adjectives. Pride anta ಹೇಳಿದ್ರೆ ego, jamba anta ಹೇಳಿ. Okay, and proud ಅದಕ್ಕೆ ಅಂದ್ರೆ ಬಹಳ ಗರ್ವ ಪಡೋಂಥವ್ರನ್ನ we call them as proud people. Drink ಅಂತ ಅಂದರೆ ಒಂದು ನೌನ್. ಡ್ರಿಂಕ್ಸ್ ಅಂತ ಹೇಳೋದು ವರ್ಬ್, ಬಟ್ ವಿ ಡೋಂಟ್ ಡ್ರಿಂಕಿಂಗ್ ವಾಟರ್. ಸೊ ಡ್ರಿಂಕಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತಾ ಇತ್ತು, ಬಟ್ ಇಲ್ಲಿ ಡ್ರಿಂಕ್ಸ್ ಅಂತ ಬಂದಿದೆ, ಅದು ಮಿಸ್ಟೇಕ್ ಅದು. ಸೊ ಡ್ರಿಂಕಿನ ಅಡ್ಜೆಕ್ಟಿವ್ ಫಾರ್ಮ್ ಬಂದು ಡ್ರಿಂಕಿಂಗ್, ಡ್ರಿಂಕ್ಸ್ ಅಲ್ಲ. ಸೊ ಗ್ರೂಪ್ ಬಿ ಅಲ್ಲಿ ಸೊ 1 ಪೇರ್ ಇಸ್ ರಿಯಲಿ ನಾಟ್ ಕರೆಕ್ಟ್. ಓಕೆ, ದೆನ್ ಅಗೇನ್ ಈಟ್ಸ್ ಅಂತ ಹೇಳಿದಾಗ ಅದು ವರ್ಬ್, ನೌನ್ ಅಲ್ಲ ಅದು. ಈಟ್ಸ್ ಅನ್ನೋದು ಊಟ ಮಾಡೋದು, ತಿನ್ನೋದು. ಓಕೆ, ಸೊ ದೇರ್ಫೋರ್ ದಟ್ ಈಸ್ ಅ ವರ್ಬ್, ಇಟ್ ಈಸ್ ನಾಟ್ ಅ ನೌನ್. ಎಡಿಬಲ್ ಬಂದು ನೌನ್. ಓಕೆ, ಸೊ ಹಾಗಾಗಿ ಈಟಿಂಗ್ ಡಿಸಾರ್ಡರ್ ಅಂತ ಹೇಳಿದಾಗ ಈಟಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ, ಬಟ್ ಇಲ್ಲಿ ಇಂಟರ್ಚೇಂಜ್ ಆಗಿದೆ ನೋಡಿ. ಈಟ್ಸ್ ಬಂದು ವರ್ಬ್ ಆಗಿದೆ, ಎಡಿಬಲ್ಸ್ ಬಂದು ನೌನ್ ಆಗಿದೆ, ಬಟ್ ಅಲ್ಲಿ ಅವ್ರು ಕೇಳ್ತಾ ಇರೋದು ಬಿಟ್ವೀನ್ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಕರೆಕ್ಟ್ ಕಾಂಬಿನೇಷನ್ ಇರಬೇಕು ಅಂತ ಹೇಳಿ. ದೆನ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂತಂದರೆ ಎನಿಥಿಂಗ್ ದಟ್ ಹಸ್ ಗಾಟ್ ಸಮ್ ಸ್ಪಿರಿಟ್ ಇನ್ಸೈಡ್ ಇಟ್. ಓಕೆ, ಸೊ ದಿ ಅಡ್ಜೆಕ್ಟಿವಲ್ ಫಾರ್ಮ್ ಆಫ್ ಇಟ್ ಈಸ್ ಆಲ್ಕೋಹಾಲಿಕ್. ಓಕೆ, ಸೊ ಪ್ರೈಡ್ ಮತ್ತು ಪ್ರೌಡ್ ಕರೆಕ್ಟ್ ಇದೆ, ಆಲ್ಕೋಹಾಲ್ ಆ್ಯಂಡ್ ಆಲ್ಕೋಹಾಲಿಕ್ ಕರೆಕ್ಟ್ ಇದೆ, ಬಟ್ ಡ್ರಿಂಕ್ and drinks, eats and edibles ಅನ್ನೋದು it's a wrong combination there. So group B ಬಂದು we can't take it as the correct group for a noun into adjective formation. All right, so then moving on to group C. Knight, K-N-I-G-H-T, K is silent there. Knight ಅಂದರೆ ಒಬ್ಬ medieval time ಅಲ್ಲಿ maybe in the 15th to 18th century ಅಲ್ಲಿ we had what you call as the soldiers, warriors. ಅಂದರೆ ಅವರು ಜೆಂಟಲ್ಮನ್ ಕ್ವಾಲಿಟಿ ಇರೋರು, ಬಹಳ ಲಾಯಲ್ ಆಗಿರೋರು, ಕುದುರೆ ಮೇಲೆ ಇದ್ದಂಥವ್ರು. ಪರ್ಟಿಕ್ಯುಲರ್ಲಿ ಇನ್ ಬ್ರಿಟನ್ ಯು ಹ್ಯಾಡ್ ದೀಸ್ ನೈಟ್ಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ನೈಟ್ಲಿ ಓಕೆ ಅಡ್ಜೆಕ್ಟಿವಲ್ ಫಾರ್ಮ್. ಹ್ಯೂಮನ್, ಹ್ಯುಮ್ಯಾನಿಟೇರಿಯನ್. ಓಕೆ, ಡಿಪ್ರೆಷನ್, ಡಿಪ್ರೆಸ್ಡ್, ಫೈನ್. ಸೋಲ್, ಸೋಲ್ಫುಲ್. ಓಕೆ, ದಿಸ್ ಇಸ್ ಆಲ್ಸೋ ಫೈನ್. ಓಕೆ, ನೈಟ್, ನೈಟ್ಲಿ, ಡಿಪ್ರೆಷನ್, ಡಿಪ್ರೆಸ್, ಸೋಲ್, ಸೋಲ್ಫುಲ್. ಓಕೆ, ಗ್ರೂಪ್ ಸಿ. ಲೆಟ್ ಅಸ್ ಸಿ ವಾಟ್ ಈಸ್ ರಾಂಗ್ ಹಿಯರ್ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಒಂದು ತಗೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ಇದೆ. We'll move on to group D. Now, humor, humorous. Okay, so humor, noun, humorous, ಹಾಸ್ಯಾಸ್ಪದ ವಾದ. ಓಕೆ, ದಟ್ ಈಸ್ ಅಡ್ಜೆಕ್ಟಿವ್. ಪ್ರಿನ್ಸಿಪಲ್ ಅಂದರೆ ಮೌಲ್ಯ, ಪ್ರಿನ್ಸಿಪಲ್ಡ್ ಪರ್ಸನ್. ಪ್ರಿನ್ಸಿಪಲ್ ಅಂದರೆ ಮೌಲ್ಯಯುತವಾದ ಒಬ್ಬ ವ್ಯಕ್ತಿ, ಪ್ರಿನ್ಸಿಪಲ್ಡ್. ಪ್ರಿಟೆಂಡ್ ಅಂತ ಹೇಳಿದ್ರೆ ನಟನೆ ಮಾಡೋವಂಥದ್ದು. ಓಕೆ, ಪ್ರಿಟೆನ್ಸ್. ಇಲ್ಲಿ ನೋಡಿ, ಪ್ರಿಟೆಂಡ್ ಅನ್ನೋದು ವರ್ಬ್, ಪ್ರಿಟೆನ್ಸ್ ಅನ್ನೋದು ನೌನ್. ಹಾಗಾಗಿ ಪ್ರಿಟೆನ್ಸ್ ಬಂದು ಈ ಲೆಫ್ಟ್ ಸೈಡ್ಗೆ ಬರಬೇಕಿತ್ತು. ಅಡ್ಜೆಕ್ಟಿವ್ ಆಫ್ ಪ್ರಿಟೆನ್ಸ್ ಏನು? ಪ್ರಿಟೆನ್ಷಿಯಸ್. ಅದು ಅವರು ಕೊಟ್ಟಿಲ್ಲ.
ಓಕೆ. ಸೊ ಅಲ್ಲಿ ಥರ್ಡ್ ಪಾರ್ಟಲ್ಲಿ ಪ್ರಿಟೆಂಡ್ ಆ್ಯಂಡ್ ಪ್ರಿಟೆನ್ಸ್ದು ಕರೆಕ್ಟ್ ಫಾರ್ಮೇಷನ್ ಇಲ್ಲ. ಪ್ರಿಟೆಂಡ್ ಅನ್ನೋದು ವರ್ಬ್, ಪ್ರಿಟೆನ್ಸ್ ಅನ್ನೋದು ನೌನ್. ಸೊ ಅಡ್ಜೆಕ್ಟಿವ್ ಬಂದು ಪ್ರಿಟೆನ್ಷಿಯಸ್ ಬರಬೇಕಿತ್ತು, ಬಟ್ ದೇ ಹ್ಯಾವ್ ನಾಟ್ ಗಿವನ್ ದಟ್ ಒನ್. ದೆನ್ ಗ್ಲೋಬ್, ಎಸ್ ನೌನ್, ಗ್ಲೋಬಲ್ ಅಡ್ಜೆಕ್ಟಿವ್ ಕರೆಕ್ಟ್ ಇದೆ. ಓಕೆ. ಸೊ ಗ್ರೂಪ್ ಡಿ ಅಲ್ಲಿ ಎರರ್ ಇದೆ. ಆ್ಯಂಡ್ ದೆನ್ ಗ್ರೂಪ್ ಸಿ ಅಲ್ಲಿ ದೆರ್ ಆರ್ ನೋ ಎರರ್ಸ್, ಇಟ್ ಈಸ್ ಕರೆಕ್ಟ್. ನೈಟ್, ನೈಟ್ಲಿ, ಹ್ಯೂಮನ್, ಹ್ಯುಮ್ಯಾನಿಟೇರಿಯನ್, ಡಿಪ್ರೆಷನ್, ಡಿಪ್ರೆಸ್, ಸೋಲ್ ಅಂದರೆ ಆತ್ಮ, ಸೋಲ್ಫುಲ್. ಓಕೆ. ದೆನ್ ಬಿ ಅಲ್ಲೂ ಸಹ ತಪ್ಪಿದೆ, ಎ ಅಲ್ಲಿ ತಪ್ಪಿ ಇಲ್ಲ. ಓಕೆ. ಸೊ ವಿಚ್ ಆರ್ ದ ಗ್ರೂಪ್ಸ್ ದಟ್ ಆರ್ ಕರೆಕ್ಟ್ ನಾವು? ಎ ಕರೆಕ್ಟ್ ಇದೆ, ದೆನ್ ಬಿ ತಪ್ಪಿದೆ, ದೆನ್ ಸಿ ಕರೆಕ್ಟ್ ಇದೆ, ಆ್ಯಂಡ್ ಡಿ ಅಲ್ಲಿ ತಪ್ಪಿದೆ. ಸೊ ಯಾವುದು ಕರೆಕ್ಟ್ ಆಗಿರುವಂಥದ್ದು ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ಕೋಡ್ ಫಾರ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಬಿ ಆ್ಯಂಡ್ ಡಿನ, ಸಿ ಆ್ಯಂಡ್ ಡಿನ, ಎ ಆ್ಯಂಡ್ ಸಿನ, ಬಿ ಆ್ಯಂಡ್ ಸಿನ. ಸೊ ಅಕಾರ್ಡಿಂಗ್ ಟು ದ ಚಾಯ್ಸಸ್ ದಟ್ ಹ್ಯಾವ್ ಬೀನ್ ಗಿವನ್ ಎಲ್ಲ ನೋಡಿದ ಮೇಲೆ ಎ ಆ್ಯಂಡ್ ಸಿ ಆರ್ ಕರೆಕ್ಟ್. ಓಕೆ. ಸೊ ಲೆಟ್ ಅಸ್ ಸಿ ದಿ ಆನ್ಸರ್ ನೌ. So A and C is the right group, okay, which has got all the pairs correctly. Okay. Now this is one exercise. ಈಗ ನೆಕ್ಸ್ಟ್ ಹೋಗೋಣ. ಈಗ ನಾವು ಮೊದಲು ನಾವು ನೋಡಿದ್ದೇನು, ನೌನ್ ಟು ಅಡ್ಜೆಕ್ಟಿವ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಅಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ನೀವು ಅದನ್ನು ಐಡೆಂಟಿಫೈ ಮಾಡಿ ಅಂತ. ಈಗ ಔಟ್ ಆಫ್ ದಿ 4 ಗ್ರೂಪ್ಸ್ ಗಿವನ್, ಇದು ಫಾರ್ಮ್ಯಾಟು ಎಕ್ಸಸೈಸ್ ಒಂದೇ ಥರ, ಆದರೆ ಅಲ್ಲಿ ನೌನ್ ಮತ್ತು ಅಡ್ಜೆಕ್ಟಿವ್ಗೂ ನಾವು ನೋಡಬೇಕಾಗಿತ್ತು ಅಲ್ವಾ, ಮ್ಯಾಚ್ ನೋಡಬೇಕಾಗಿತ್ತು. ಇಲ್ಲಿ ಹೇಗೆ ಅಂತಂದರೆ ಮ್ಯಾಸ್ಕ್ಯುಲಿನ್, ಫೆಮಿನಿನ್ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಜೆಂಡರ್ ಬಗ್ಗೆ ಕರೆಕ್ಟ್ ಕಾಂಬಿನೇಷನ್ಸ್ ಇದೆಯಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗಿದೆ. ಸೊ ಅದರಲ್ಲೂ ಸಹ ಯಾವ ಗ್ರೂಪ್ ಕರೆಕ್ಟ್ ಇದೆ ಅಂತ ನೋಡೋಣ. ಸೊ ಔಟ್ ಆಫ್ ದಿ 4 ಗ್ರೂಪ್ಸ್ ಗಿವನ್, ಸೆಲೆಕ್ಟ್ ದ ಗ್ರೂಪ್ ಆರ್ ಗ್ರೂಪ್ಸ್ ದಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಫೆಮಿನೈನ್ ಜೆಂಡರ್ಸ್ ಫಾರ್ಮ್ಡ್ ಫ್ರಮ್ ಮ್ಯಾಸ್ಕ್ಯುಲೈನ್ ಜೆಂಡರ್ಸ್. ಅಂದರೆ ಇಲ್ಲಿ let us go. Before we go there, see, I want to take you to the ಓಕೆ. ಇಲ್ಲಿ ನೋಡಿ, ಲೆಫ್ಟ್ ಎಲ್ಲನೂ ಸಹ ಮೇಲ್. ಓಕೆ. ಸೊ ರೈಟ್ ಸೈಡ್ ಇರೋವಂಥದ್ದೆಲ್ಲ ಫೀಮೇಲ್ ಕಾಂಬಿನೇಷನ್ಸ್. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಐ ವಾಂಟ್ ಟು ಗಿವ್ ಅ ಫ್ಯೂ ಎಕ್ಸಾಂಪಲ್ಸ್. ನೋಡೋಣ ಇಲ್ಲಿ. ಮ್ಯಾಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್. ಆಲ್ ರೈಟ್. ಮ್ಯಾನ್ ಅಂತ ಅನ್ನೋವಾಗ ಅದನ್ನು ವುಮನ್. ಓಕೆ. ವುಮನ್, ವಾ ಸೌಂಡ್ ಬರಬೇಕು ಅಲ್ಲಿ, ವುಮನ್. ಆಲ್ ರೈಟ್. ದೆನ್ ಸ್ಟಾಲಿಯನ್ ಅಂದ್ರೇನು, ಗಂಡು ಕುದುರೆಯನ್ನು, ವಿ ಕಾಲ್ ಇಟ್ ಆಸ್ ಅ ಸ್ಟಾಲಿಯನ್. ಆಲ್ ರೈಟ್. ಸೊ ಅದನ್ನು ಹೆಣ್ಣು ಕುದುರೆಯನ್ನು ಏನು ಕರಿತೀವಿ, ಮೇರ್ ಅಂತ ಕರಿತೇವೆ. ಸಿಮಿಲರ್ಲಿ ಮೇಲ್ ಪರ್ಸನ್ ಹೇಳಿಕೊಡುವಂತಹ ಒಬ್ಬ ಟ್ಯೂಟರ್, ಈಸ್ ಕಾಲ್ಡ್ ಆಸ್ ಅ ಟ್ಯೂಟರ್. ಆಲ್ ರೈಟ್. ಸೊ ಅದನ್ನು ಫೀಮೇಲ್ ಟ್ಯೂಟರನ್ನು ಏನು ಕರಿತೀವಿ, ವಿ ಕಾಲ್ ಹರ್ ಆಸ್ ಅ ಗವರ್ನೆಸ್. ಆಲ್ ರೈಟ್. ಸೊ ಗವರ್ನರ್, ಅಂದರೆ ಅಲ್ಲಿ ಏನು ರಾಜ್ಯಪಾಲರು ಅಂತಲ್ಲ, ದಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಓಕೆ. ಇಲ್ಲಿ ಟ್ಯೂಟರಿನ ಫಿಮೇಲ್ ಕಾಂಬಿನೇಷನ್ ಏನು ಕರಿತೀವಿ, ಗವರ್ನೆಸ್ ಅಂತ ಹೇಳ್ತೀವಿ. ದೆನ್ ಡ್ರೋನ್ ಅಂತ ಅಂದರೆ ಗಂಡು ದುಂಬಿ. ಆಲ್ ರೈಟ್. ಸೊ ದಟ್ ಮೀನ್ಸ್ ದಟ್ ಈಸ್ ಕಾಲ್ಡ್ ಆಸ್ ಅ ಮೇಲ್ ಬಿ ಈಸ್ ಕಾಲ್ಡ್ ಆಸ್ ಅ ಡ್ರೋನ್. ಅ ಫೀಮೇಲ್ ಥಿಂಗ್ ಈಸ್ ಕಾಲ್ಡ್ ಆಸ್ ಅ ಬಿ. ಆಲ್ ರೈಟ್. ಜೇನು ನೊಣ ಅಂತ ಹೇಳ್ತೀವಲ್ಲ, ಬಿ. ಆಲ್ ರೈಟ್. ದೆನ್ ಹಾಸ್ಟೆಸ್ ಅಂತ ಅಂದ್ರೇನು, ಈಗ ಯಾರಾದರೂ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಇದರಲ್ಲಿ ಏರ್ ಫ್ಲೈಟ್ಸಲ್ಲಾದರೂ ಇರ್ಬೋದು ಅಥವಾ ರೆಸ್ಟೋರೆಂಟ್ಸಲ್ಲಾದರೂ ಇರ್ಬೋದು, ಯಾರು ನಮ್ಮನ್ನು ಬಂದು ನಮ್ಮನ್ನು ಅಟೆಂಡ್ ಮಾಡ್ತಾರಲ್ಲ, ಅಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋದಾಗ ಅಥವಾ ಫ್ಲೈಟಲ್ಲಿ ಹೋದಾಗ ದ ಪರ್ಸನ್ ಹೂ ಅಟೆಂಡ್ಸ್ ಟು ಅಸ್, ಆಲ್ ರೈಟ್, ಅವ್ನ ಅಟೆಂಡರ್ ಅಂತ ಹೇಳೋದಲ್ಲ. ಇಫ್ ಇಟ್ ಈಸ್ ಅ ಫೀಮೇಲ್ ಅನ್ನೋವಾಗ ಇಟ್ ಈಸ್ ಕಾಲ್ಡ್, ಫಾರ್ ಎಕ್ಸಾಂಪಲ್ ಇದು ಯು ಸಿ ದಟ್ ಇಟ್ ಈಸ್ ಇಂಟರ್ಚೇಂಜ್ಡ್, ಅಲ್ಲಿ ಸ್ವಲ್ಪ ಇಂಟರ್ಚೇಂಜ್ ಆಗಿದೆ ಅಲ್ಲಿ. ಸೊ ಸ್ಟಿವಾರ್ಡ್ ಅಂತ ಹೇಳ್ತೀವಿ. ಫೀಮೇಲನ್ನು you call it as hostess. all right. so steward ಅಥವಾ host ಅಂತಾನು ಹೇಳ್ಬೋದು. ಫೀಮೇಲನ್ನು ಹೋಸ್ಟೆಸ್ ಅಂತ ಹೇಳ್ತೇವೆ. ಸಿಮಿಲರ್ಲಿ ಮ್ಯಾಸ್ಕ್ಯುಲನ್ ಅಲ್ಲಿ ನೋಡಿ, ವಿಧವೆ ಅಂತ ಹೇಳಿದಾಗ ವಿಡೋ. ಆಲ್ ರೈಟ್. ಸೊ ಅಂದರೆ ಗಂಡ ಸತ್ತಿರುವಂಥ ಹೆಣ್ಣನ್ನು ವಿ ಕಾಲ್ ದಟ್ ಪರ್ಸನ್ ಆಸ್ ಅ ವಿಡೋ. ಆ್ಯಂಡ್ ಹೆಂಡತಿ ಸತ್ತಿರುವಂತಹ ವ್ಯಕ್ತಿನ ವಿಡೋವರ್ ಅಂತ ಹೇಳ್ತೀವಿ. ಓಕೆ. ಸೊ ದೆನ್ ದ ಅದರ್ ಒನ್ ಅಂಡರ್ ಮ್ಯಾಸ್ಕ್ಯುಲನ್, ಸನ್ ಇನ್ ಲಾ ಅಂದರೆ ಅಳಿಯ. ಓಕೆ. ಸೊ ಮೇಲಲ್ಲಿ ಸನ್ ಇನ್ ಲಾ ಅಂತ ಹೇಳ್ತೇವೆ. ಫೀಮೇಲ್ಗೆ ಏನಂತೀವಿ ಅಂದರೆ ಸೊಸೆ ಅನ್ನೋದಕ್ಕೆ ವಿ ಕಾಲ್ ಹರ್ ಆಸ್ ಡಾಟರ್ ಇನ್ ಲಾ. ಆಲ್ ರೈಟ್. ಅಳಿಯ ಮತ್ತು ಸೊಸೆನ ಡಾಟರ್ ಇನ್ ಲಾ ಅಂತ ಹೇಳ್ತೀವಿ. ಆಮೇಲೆ ಆ್ಯಕ್ಟರ್ ಅನ್ನೋವಾಗ ಈಗಿನ ಕಾಲದಲ್ಲಿ ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್ ಇಬ್ರಿಗೂ ಆ್ಯಕ್ಟರ್ಸ್ ಅಂತಲೇ ಹೇಳ್ತೀವಿ, ತಪ್ಪೇನಿಲ್ಲ. ಆದರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಅಂದರೆ ಮೇಲ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಅ ಫೀಮೇಲ್ ಆ್ಯಕ್ಟರ್ ಇಸ್ ಕಾಲ್ಡ್ ಆಸ್ ಅನ್ ಆ್ಯಕ್ಟ್ರೆಸ್.
ಓಕೆ, RESS ಬರಬೇಕು. ಲೈಕ್ ಗವರ್ನೆಸ್, ಟೈಗ್ರೆಸ್, ಆಕ್ಟ್ರೆಸ್. ಓಕೆ, ಸೊ ಇದೆಲ್ಲನೂ ಸಹ ಫೀಮೇಲ್ಗೆ ಬರುವಂತಹ ಸಫಿಕ್ಸಸ್. ಓಕೆ, ಸೊ ನಾವು ಲೆಟ್ ಅಸ್ ಸಿ ದ ಗ್ರೂಪ್ಸ್ ಹಿಯರ್. ಗ್ರೂಪ್ ಎದಲ್ಲಿ ದ ವರ್ಡ್ಸ್ ಕಾಂಬಿನೇಷನ್ಸ್ ಈ ಥರ ಇದೆ, ಮೇಲ್ ಮತ್ತು ಫೀಮೇಲ್, ದಟ್ ಈಸ್ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿನಿನ್ ಜೆಂಡರ್. ವಿಜಾರ್ಡ್ ಅಂತ ಹೇಳಿದ್ರೆ ಒಬ್ಬ ಮಂತ್ರವಾದಿ, ಮೆಜಿಷಿಯನ್. ಆಲ್ ರೈಟ್, ಸೊ ವಿಜಾರ್ಡ್ ಅಂದರೆ ಮಾಟ ಮಂತ್ರ ಗೊತ್ತಿರುತ್ತಲ್ಲ, ದಟ್ ಮೇಲ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅ ವಿಜಾರ್ಡ್. ಆಲ್ ರೈಟ್, ಸೊ ಅಂಥ ಫೀಮೇಲ್ ವ್ಯಕ್ತಿನ ಏನಂತ ಕರಿತೀವಿ? ವಿಚ್ ಅಂತ ಕರಿತೀವಿ. ಸೊ ವಿಚ್ ಅಂತ ಹೇಳಿದಾಗ ಕ್ವಶನ್ ವರ್ಡ್ WHICH ಇದೆ, ಸೊ ಡೋಂಟ್ ಕನ್ಫ್ಯೂಸ್ ವಿತ್ ದಟ್, ದ ಸೌಂಡ್ ಈಸ್ ಸಿಮಿಲರ್. ಸೊ WITCH, ವಿಚ್ ಅಂತಂದರೆ ಮಾಟಗಾರ್ತಿ. ಓಕೆ, ಸೊ ವಿಜಾರ್ಡ್ ಮಂತ್ರವಾದಿ, ಮಾಟಗಾರ್ತಿ. All right, so wizard and a witch. Magician, female of that is witch. Then author andre lekaka, bariyo antaha male person we call him as an author. Ade thara female writer anna we call her as an authoress. All right, and illi nodi stallion means what? It is a male horse. Okay, gandu kudure. Stallion means male horse. Mare, that is a female horse. Okay, then the next one, monk ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸನ್ಯಾಸಿ ಅಂದರೆ ಗಂಡಸರು ಸನ್ಯಾಸತ್ವ ತಗೊಂಡಾಗ ದೇ ಆರ್ ಕಾಲ್ಡ್ ಆಸ್ ಮಂಕ್ಸ್. ಓಕೆ, ಪರ್ಟಿಕ್ಯುಲರ್ಲಿ ಇನ್ ಕ್ರಿಶ್ಚಿಯಾನಿಟಿ, ಹಿಂದೂಸಲ್ಲೂ ಅದು ಕರೀತಾರೆ, ಮಾಂಕ್ಸ್ ಅಂತಾನೆ ಕರೆಯೋದು. ಆದರೆ ನನ್ ಅನ್ನೋವಾಗ ಪರ್ಟಿಕ್ಯುಲರ್ ಆಗಿ ಕ್ರಿಶ್ಚಿಯಾನಿಟಿಯಲ್ಲಿ ಮಾತ್ರ ಇರೋದು. ಯಾಕೆಂದರೆ ಹಿಂದೂ ಸಂಪ್ರದಾಯದಲ್ಲಿ ಸನ್ಯಾಸತ್ವ ತಗೊಂಡಿರೋಂತಹ ಹೆಣ್ಣು ಮಕ್ಕಳು ಅದು ಏನಂತ ಕರೀತಾರೆ? ಸನ್ಯಾಸಿನಿಯರು ಅಂತ ಹೇಳ್ತಾರೆ. ಬಟ್ ಇಂಗ್ಲೀಷಲ್ಲಿ ವಿ ಕಾಲ್ ದೆಮ್ ಆಸ್ ನನ್ಸ್. All right, so those who don't marry at all, they are called as nuns. Okay, ಇಲ್ಲಿ ಎಲ್ಲಾನು ಕರೆಕ್ಟ್ ಇದೆ. ವಿಜಾರ್ಡ್ ಕರೆಕ್ಟ್ ಫೀಮೇಲ್ ಫಾರ್ಮ್ ಇಸ್ ವಿಚ್, ಆಥರ್ಗೆ ಕರೆಕ್ಟ್ ಫೀಮೇಲ್ ಫಾರ್ಮ್ ಇಸ್ ಆಥರೆಸ್, ಸ್ಟಾಲಿಯನ್ಗೆ ಮೇರ್ ಕರೆಕ್ಟ್ ಇದೆ, ಮಂಕ್ಗೆ ನನ್ ಕರೆಕ್ಟ್ ಇದೆ. ಸೊ ಗ್ರೂಪ್ ಎ ಈಸ್ ಕರೆಕ್ಟ್. ಓಕೆ, ದೆನ್ ಗ್ರೂಪ್ ಬಿ, ಬಟ್ಲರ್ ಅಂತಂದರೆ ಅಡಿಗೆ ಭಟ್ಟ. ಆಲ್ ರೈಟ್, ಸೊ ಅ ಮೇಲ್ ಪರ್ಸನ್ ಹೂ ಕುಕ್ಸ್ ಇನ್ ಅ ಹೌಸ್ ಇಸ್, ಅವ್ರವ್ರ ಮನೆಯಲ್ಲಿ ಮಾಡೋರನ್ನ ಬಟ್ಲರ್ಸ್ ಅನ್ನಲ್ಲ, ಬೇರೆಯವ್ರ ಮನೆಯಲ್ಲಿ ಅಡುಗೆಗೆ ಹೋಗೋರನ್ನ ದ ಕುಕ್ಸ್ ಗೋ ದೇರ್. ಅದರಲ್ಲಿ ಮೇಲ್ ಕುಕ್ಕನ್ನು ವಿ ಕಾಲ್ ಹಿಮ್ ಆ್ಯಸ್ ಅ ಬಟ್ಲರ್. ಆಲ್ ರೈಟ್, ಅದೇ ಫೀಮೇಲ್ ಕುಕ್ಕನ್ನು ಏನು ಹೇಳಿ ಕರಿತೀವಿ? ಶಿ ಇಸ್ ಕಾಲ್ಡ್ ಆಸ್ ಅ ಹೌಸ್ ಕೀಪರ್. ಓಕೆ, ಹೌಸ್ ವೈಫ್ ಅನ್ನೋದು ಬೇರೆ, ಹೌಸ್ ಕೀಪರ್ ಅಂದರೆ ಅಡುಗೆ ಮಾಡ್ಕೊಂಡಿರೋ ವ್ಯಕ್ತಿನ ವಿ ಕಾಲ್ ಹರ್ ಆಸ್ ಅ ಹೌಸ್ ಕೀಪರ್. ದೆನ್ ಅರ್ಲ್ ಅಂತ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಇನ್ ಬ್ರಿಟನ್, ಫ್ರಾನ್ಸ್ ಅಲ್ಲೆಲ್ಲನೂ ಸಹ ಅರ್ಲ್ ಅಂತ ಅಂದರೆ ಒಂದು ಪ್ರದೇಶದ ಒಬ್ಬ ನೋಬಲ್ ಲಾರ್ಡ್, ರಾಜ ಅಲ್ಲ, ರಾಜನಿಗೆ ನೆಕ್ಸ್ಟ್ ಬರುವಂತಹ ಪಾಳೆಗಾರರು ಅಂತ ಹೇಳಿ ಇಲ್ಲಿ ಲೋಕಲ್ ಆಗಿ ಕರಿಬಹುದೇನೋ, ಬಟ್ ಅಲ್ಲಿ ಅರ್ಲ್ ಅಂತ ಹೇಳಿದಾಗ ಅದೊಂಥರ ಬಹಳ ಗಂಭೀರವಾದ ಒಂದು ಟೈಟಲ್ ಅದು. ಓಕೆ, ಸೊ ದೆನ್ ಅರ್ಲ್ ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಪ್ರದೇಶದ ಒಂದು ಪ್ರಾವಿನ್ಸಿಗೆ ಒಬ್ಬ ಒಡೆಯ ಅಂತ ಹೇಳುವಾಗ ಹಿ ಇಸ್ ಕಾಲ್ಡ್ ಆಸ್ ಎನ್ ಅರ್ಲ್. ಓಕೆ, ಅದರ ಫೀಮೇಲ್ ಕೌಂಟರ್ ಪಾರ್ಟ್, ಅವನ ಹೆಂಡತಿಯನ್ನ ಏನು ಕರಿತೀವಿ? ಕೌಂಟೆಸ್ ಅಂತ ಕರಿತೀವಿ. ಕೌಂಟಿ ಅಂತಂದರೆ ಒಂದು ಪ್ರಾವಿನ್ಸ್. ಫಾರ್ ಎಕ್ಸಾಂಪಲ್ ದಿ ಇಂಗ್ಲಿಷ್ ಕೌಂಟಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಆ ಪ್ರದೇಶವನ್ನು ವಿ ಕಾಲ್ ಇಟ್ ಆಸ್ ಅ ಕೌಂಟಿ. ಅದನ್ನು ಆಳುವಂತಹ ವ್ಯಕ್ತಿಯನ್ನು ವಿ ಕಾಲ್, ಇಫ್ ಇಟ್ ಈಸ್ ಅ ಮೇಲ್ ವಿ ಕಾಲ್ ಹಿಮ್ ಆಸ್ ಅನ್ ಅರ್ಲ್. ಅದು ಫೀಮೇಲ್ ಆಗಿದ್ರೆ ಶಿ ಇಸ್ ಕಾಲ್ಡ್ ಆಸ್ ಅ ಕೌಂಟೆಸ್. ಆಲ್ ರೈಟ್, ಇನ್ನು ಸ್ಟ್ಯಾಗ್ ಅಂತ ಹೇಳಿದ್ರೆ ಅದು ಜಿಂಕೆನೆ, ಆದರೆ ಅದಕ್ಕೆ ಕೊಂಬುಗಳ ಥರ ಬರುತ್ತೆ, ದೊಡ್ಡ ಕೊಂಬುಗಳು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಸ್ಟ್ಯಾಗ್. ಈಗ ಅದರದ್ದು ಫೀಮೇಲ್ ಪಾರ್ಟನ್ನು ಇಟ್ ಈಸ್ ಕಾಲ್ಡ್ ಆಸ್ DOE, ಡವ್ ಅಲ್ಲ. ಡವ್ ಅನ್ನೋದು ಪಾರಿವಾಳ. ಓಕೆ, ಬಿಳಿ ಪಾರಿವಾಳ ಹಕ್ಕಿ. ಆದರೆ ಇಲ್ಲಿ ಸ್ಟ್ಯಾಗ್ ಇಸ್ ದ ಮೇಲ್ ಡಿಯರ್ ಅಂತಾನೆ ಅನ್ಕೊಳ್ಳಿ, ವೆರೈಟಿ ಆಫ್ ಡಿಯರ್. ಓಕೆ, ಸೊ ಇಲ್ಲಿ ಸ್ಟ್ಯಾಗಿನ ಫೀಮೇಲನ್ನು ವಿ ಕಾಲ್ ಇಟ್ ಆಸ್ DOE. ಆಲ್ ರೈಟ್, ಆದರೆ ಇವರು ಇಲ್ಲಿ ಡಿಯರ್ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಈಸ್ ಅನ್ error there. All right, so group B ಅಲ್ಲಿ we can't tell that group B has got all the correct options ಅಂತ ಹೇಳಕ್ ಬರೋದಿಲ್ಲ. ಥರ್ಡ್ ಪಾರ್ಟ್ ಅಲ್ಲಿ ಅದು ಕರೆಕ್ಟ್ ಕಾಂಬಿನೇಷನ್ ಇಲ್ಲ. ಲಾರ್ಡ್ ಅಂದ್ರೆ ಒಡೆಯ, ಲೇಡಿ ಅಂತ ಅಂದ್ರೆ ಒಡತಿ. ಓಕೆ, ಸೊ ದಟ್ ಈಸ್ ಕರೆಕ್ಟ್. ಮಿಕ್ಕಿ 3 ಎಲ್ಲ ಕರೆಕ್ಟ್ ಇದೆ. ಬಟ್ಲರ್, ಹೌಸ್ ಕೀಪರ್, ಅರ್ಲ್, ಕೌಂಟೆಸ್, ಲಾರ್ಡ್ ಅಂಡ್ ಲೇಡಿ, ದೇ ಆರ್ ಆಲ್ ಕರೆಕ್ಟ್. ಬಟ್ ಸ್ಟ್ಯಾಗ್ the female is do. So B ಅಲ್ಲಿ ತಪ್ಪಿದೆ. Coming to C. Now chairman and chairperson. Okay, like actor and actor ನ ಮೇಲ್ಗೂ ಹಾಕ್ಬೋದು, ಫಿಮೇಲ್ಗೂ ಹಾಕ್ಬೋದು. ಸೊ ಹಾಗಾಗಿ ಇಲ್ಲಿ chairperson is also correct. ಇಲ್ಲ ಅಂತಂದರೆ chairwoman ಅಂತ ಬಂದಿದ್ರು ಆಗ್ತಾ ಇತ್ತು. ಇಲ್ಲಿ ಫಸ್ಟಲ್ಲಿ ಅಂಥ ಪ್ರಾಬ್ಲಮ್ ಏನಿಲ್ಲ. ಈಗ ಕಮಿಂಗ್ ಟು ಕೌ ಅಂತ ಹೇಳಿದ್ರೆ ಈಗ ಆಕ್ಸ್ ಅಂತ ಅದಕ್ಕೆ ಆಕ್ಸ್ ಅಂತ ಕೊಟ್ಟಿದ್ದಾರೆ. ಕೌಗೆ ಅದು ಮೇಲ್ ಬಂದು ಇಟ್ ಈಸ್ ಅ ಬುಲ್.
ಓಕೆ, ಬುಲ್ಲಕ್ ಎತ್ತು ಅಂತ ಹೇಳಿದಾಗ ಆಕ್ಸ್ ಅಂತ ಅಂದ್ರೆ ಎತ್ತು ಅಂತ ಎಷ್ಟೋ ಜನ ಅನ್ಕೊಳ್ತಾರೆ. ಆದರೆ ಆಕ್ಸ್ ಅಂತ ಹೇಳಿದ್ರೆ ಅದನ್ನ ಕೌಗೂ ಹೇಳ್ಬೋದು, ಕ್ಯಾಟಲ್ ಜನರಲ್ ಆಗಿ ಆಕಳು ಅಂತ ನಾವೇನು ಹೇಳ್ತೀವಿ ಕ್ಯಾಟಲ್ ಅಂತ ಹೇಳಿದಾಗ ಅದರಲ್ಲಿ ಹಸುಗಳು ಇರ್ಬೋದು, ಎತ್ತುಗಳು ಇರ್ಬೋದು. ಆಲ್ ರೈಟ್. ಸೊ ಹಾಗಾಗಿ ಆಕ್ಸ್ ಅಂತ ಹೇಳಿದ್ರೆ ಅದು ಕಾಮನ್ ಆಗಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಗೆ ಯೂಸ್ ಮಾಡುವಂಥದ್ದು. ಆದರೆ ಇಲ್ಲಿ ಕೌಗೆ ಮೇಲ್ ಏನು ಬರಬೇಕಿತ್ತು ಅಂದರೆ ಬುಲ್ ಅನ್ನೋದು ಬರಬೇಕಿತ್ತು. ಆಲ್ ರೈಟ್. ಸೊ ಅದು ಹಾಗಾಗಿ ಇಲ್ಲಿ ಕಾಂಬಿನೇಷನ್ ಅಷ್ಟು ಕರೆಕ್ಟ್ ಆಗಿಲ್ಲ. ಸೊ ಆಕ್ಸ್ ಈ ಕಡೆ ಅಂದರೆ ಆಕ್ಸ್ ಬರೋದು ಅಲ್ಲ, ಬುಲ್ ಆ್ಯಂಡ್ ಕೌ ಅಂತ ಬಂದಿದ್ರೆ ಕರೆಕ್ಟ್ ಆಗ್ತಿತ್ತು. ಆಲ್ ರೈಟ್. ಸೊ ಸೆಕೆಂಡ್ ಪಾರ್ಟಲ್ಲಿ ದೆರ್ ಈಸ್ ಅನ್ ಎರರ್ ದೇರ್. ದೆನ್ ಫಾಕ್ಸ್ ಅಂದರೆ ನರಿ. ಸೊ ಫೀಮೇಲ್ ನರಿಯನ್ನು ವಿ ಕಾಲ್ ಇಟ್ ಆಸ್ ಅ ವಿಕ್ಸನ್. ಆಲ್ ರೈಟ್. ಸೊ ಫೀಮೇಲ್ ನರಿಯನ್ನು ವಿ ಕಾಲ್ ಇಟ್ as a vixen. Then goat ಅಂತ ಅಂದ್ರೇನು ಆಡು. ಆಲ್ ರೈಟ್. ಸೊ ಫೀಮೇಲ್ ಆಡನ್ನು ವಿ ಕಾಲ್ ಇಟ್ ಆಸ್ ಅ ಡೋ. ಅಗೇನ್ ಯು ಸಿ ಸ್ಟ್ಯಾಗ್ನ ಹೆಣ್ಣಿನ ರೂಪವನ್ನು ಸಹ ನಾವು ಡೋ ಅಂತ ಹೇಳ್ತೀವಿ, ಆಡಿನ ಫೀಮೇಲ್ ಇದನ್ನು ಸಹ ನಾವು ಡೋ ಅಂತಾನೆ ಕರಿತೀವಿ. ದೇರ್ ಇಸ್ ನೋ ಮಿಸ್ಟೇಕ್ ದೇರ್. ಆಲ್ ರೈಟ್. ಸೊ ಇಲ್ಲಿ ಗ್ರೂಪ್ ಸಿ ಅಲ್ಲಿ ನಮಗೆ ಎರರ್ ಕಾಣಿಸ್ತಾ ಇರೋದು ಫಸ್ಟ್ ಒನ್ ಸ್ವಲ್ಪ ಆಂಬಿಗ್ಯೂಯಸ್ ಇದೆ. ಅಲ್ಲಿ ಚೇರ್ ವುಮನ್ ಬಂದಿದ್ರೆ ಫುಲ್ 100% ಕರೆಕ್ಟ್ ಆಗ್ತಾ ಇತ್ತು, ಚೇರ್ ಪರ್ಸನ್ ಅಂತ ಬಂದಿದೆ. ಸೊ ಅದೊಂದು ಮಿಸ್ಟೇಕ್ ಇದೆ. ಆ್ಯಂಡ್ ಕೌ ಅಲ್ಲೂ ಸಹ ಒಂದು ಎರರ್ ಇದೆ. ಸೊ ಗ್ರೂಪ್ ಸಿನ ನಾವು ಕರೆಕ್ಟ್ ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ. ದೆನ್ ಗ್ರೂಪ್ ಡಿ, ವೆನ್ ಯು ಟೇಕ್ ಗ್ರೂಪ್ ಡಿ, ಕ್ಲೌನ್ ಅಂತಂದರೆ ಒಬ್ಬ ಬಫೂನ್ ಅಂದರೆ ಹಳೆ ನಾಟಕದಲ್ಲಿ ಒಬ್ಬನ ನಗಿಸ್ಬೇಕು ಅಂತ ಹೇಳಿ ಅರಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ತೆನಾಲಿ ರಾಮಕೃಷ್ಣ ಅವರೆಲ್ಲನೂ. ಬಟ್ ಬೀರ್ಬಲ್ನ ಕ್ಲೌನ್ ಅಂತ ಹೇಳೋಕ್ಕಾಗಲ್ಲ. ಅವರು ಮಂತ್ರಿಗಳು ಆಗಿದ್ರು ಪ್ಲಸ್ ಹಾಸ್ಯನೂ ಮಾಡ್ತಿದ್ರು, ಅವ್ರದ್ದೊಂಥರ ಹೈ ಲೆವೆಲ್ ಹಾಸ್ಯ ಆಗಿತ್ತು. ಆದರೆ ತೆನಾಲಿ ರಾಮ ಅವ್ರದ್ದೆಲ್ಲನೂ ಸಹ ನಗಿಸ್ಬೇಕು ಅಂತಲೇ ಇರೋವಂಥದ್ದು. ಆಲ್ ರೈಟ್. ಸೊ ಹಾಗಾಗಿ ಅವರ ಒಂದು ಅಪಿಯರೆನ್ಸ್ನ ನೋಡಿನೇ ನಗು ಬಂದ್ಬಿಡತ್ತಲ್ಲ, ಸಚ್ ಪೀಪಲ್ ಆರ್ ಕಾಲ್ಡ್ ಆಸ್ ಕ್ಲೌನ್ಸ್. ಅಂದರೆ ಬಫೂನ್ಸ್ ಥರ ಹೇಗೆಗೋ ಇರೋವಂಥದ್ದು. ಆಮೇಲೆ ಅವ್ರು ನೋಡಿದ ಕೂಡಲೇ ಸರ್ಕಸ್ ಮನುಷ್ಯರ ಥರ ಬಂದು ನಗಾಡ್ಸೋದು, that person, a male person is called as a clown. All right. ಸೊ ಅದನ್ನೇ ನಾವು ಫೀಮೇಲ್ ಬಫೂನ್ ಏನಂತ ಕರಿತೀವಿ. ಅವರು ಸ್ವಲ್ಪ ವಾತಾವರಣ ತಿಳಿಯಾಗೆ ಮಾಡೋದಕ್ಕೆ ಅಂತ ವಿಚಿತ್ರವಾದ ಅವತಾರಗಳಲ್ಲಿ ಬಂದು ಎಲ್ಲಾನು ನಗಿಸುವಂಥ ಪ್ರಯತ್ನ ಮಾಡೋರನ್ನ we call them as clown. So male person is called as clown, female is called as a clownette. ಓಕೆ, ಕರೆಕ್ಟ್ ಇದೆ ಅದು. ದೆನ್ ಪಿಕಾಕ್ ಅಂದೇನು ನವಿಲೆ ಅಂದರೆ ಗಂಡು ನವಿಲನ್ನು we call it as a peacock. ಕಾಕ್ ಅಂತಂದರೆ ಗಂಡು. ಓಕೆ. ಪಿ ಹೆನ್, ಹೆನ್ ಅಂತಂದರೆ ಹೆಣ್ಣು. ಓಕೆ. ಸೊ ಪಿಕಾಕ್, ಪಿ ಹೆನ್, ನವಿಲು, ಹೆಣ್ಣು, ಗಂಡು ನವಿಲು, ಹೆಣ್ಣು ನವಿಲು. ಆಲ್ ರೈಟ್. ದೆನ್ ಅಗೇನ್ ಇಲ್ಲಿ ಹೆನ್ ಅಂತ ಅಂದರೆ ವಾಟ್ ಯು ಕಾಲ್ ಕೋಳಿ. ಓಕೆ. ದೆನ್ ಫೌಲ್ ಅಂದರೆ ಹುಂಜ. ಸೊ ಫೌಲ್ FOUL ಬೇರೆ ಅದು. ಓಕೆ. ಸೊ ದಿಸ್ ಈಸ್ FOWL. ಓಕೆ. ಸೊ ಹೆನ್ ಮತ್ತು ಫೌಲ್ ಕರೆಕ್ಟ್ ಇದೆ. ಸ್ಟ್ಯೂವಾರ್ಡ್ ಅಂತ ಹೇಳಿದ್ರೆ ಸೊ ದ ಪರ್ಸನ್ ಹೂ ಅಟೆಂಡ್ಸ್ ಆನ್ ಅಸ್ ಅಂದ್ರೇನು, ಯಾರಾದರೂ ನಾವು ಯಾರ ಮನೆಗಾದರೂ ಪರ್ಟಿಕ್ಯುಲರ್ಲಿ ಫ್ಲೈಟ್ ಮತ್ತು ಹೋಟೆಲ್ಸಲ್ಲಿ ಹೋದಾಗ ನಮ್ಮನ್ನು ಗಮನಿಸ್ಕೊಳ್ಳೋಂಥ ವ್ಯಕ್ತಿನ ಮೇಲ್ ಪರ್ಸನ್ನ ವಿ ಕಾಲ್ ಹಿಮ್ ಆ್ಯಸ್ ಅ ಸ್ಟ್ಯೂವಾರ್ಡ್ ಆ್ಯಂಡ್ ಫೀಮೇಲನ್ನು ವಿ ಕಾಲ್ ಹರ್ ಆ್ಯಸ್ ಅ ಸ್ಟ್ಯೂವಾರ್ಡೆಸ್. ಸೊ ಗ್ರೂಪ್ ಡಿ ಅಲ್ಲಿ ಏನು ಮಿಸ್ಟೇಕ್ ಇಲ್ಲ. ಸೊ ನಮಗೆ ಮಿಸ್ಟೇಕ್ ಗೊತ್ತಾಗಿದ್ದು ಎಲ್ಲಿ, ವಿಚ್ ಗ್ರೂಪ್? ಗ್ರೂಪ್ ಸಿ ಅಲ್ಲಿ ಮಿಸ್ಟೇಕ್ ಇದೆ, ಚೇರ್ಮನ್ ಆ್ಯಂಡ್ ಕೌ. ಆಮೇಲೆ ಬಿ ಅಲ್ಲಿ ಅಫ್ಕೋರ್ಸ್ ಎಸ್ ಸ್ಟ್ಯಾಗ್ ಆ್ಯಂಡ್ ಡಿಯರ್ ಮಿಸ್ಟೇಕ್ ಇದೆ. ಓಕೆ. ಎ ಅಲ್ಲಿ ಏನೂ ಮಿಸ್ಟೇಕ್ ಇಲ್ಲ. ಸೊ ಹಾಗಾಗಿ ನಮಗೆ ಗ್ರೂಪ್ ಎ ಕರೆಕ್ಟ್ ಇದೆ, ಬಿ ತಪ್ಪು, ಸಿ ತಪ್ಪು, ಡಿ ಕರೆಕ್ಟ್ ಇದೆ. ಸೊ ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಡಿ ಆರ್ ದ ರೈಟ್ ಕಾಂಬಿನೇಷನ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಸೆಲೆಕ್ಟ್ ದಿ ಕೋಡ್ ಫಾರ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಎ ಆ್ಯಂಡ್ ಡಿನ, ಬಿ ಆ್ಯಂಡ್ ಸಿನ, ಸಿ ಆ್ಯಂಡ್ ಡಿನ, ಎ ಆ್ಯಂಡ್ ಬಿನ. ಸೊ ಅಕಾರ್ಡಿಂಗ್ ಟು ಆರ್ ಅನಾಲಿಸಿಸ್ ಇಟ್ ಈಸ್ ಎ ಆ್ಯಂಡ್ ಡಿ. ಸೊ ಲೆಟ್ us see the answer. Okay. So the answer is A and D. Fine. Okay. Now coming to another very important exercise. This is match the following with the figures of speech. Figures of speech ಅಂತಂದ್ರೆ ಅಲಂಕಾರಗಳು. ಕನ್ನಡದಲ್ಲಿ we call it as ಅಲಂಕಾರಗಳು. ಯಾಕೆ ಬೇಕು ಅಲಂಕಾರ ಅಂತ ಅಂದ್ರೇನು? ಡೆಕೋರೇಷನ್. ಬ್ಯೂಟಿಫೈಯಿಂಗ್ ಅಂತ ಅಂದ್ರೇನು? ಏನಕ್ಕೆ ಬೇಕು ಬ್ಯೂಟಿಫೈಯಿಂಗ್? ಬ್ಯೂಟಿಫಿಕೇಶನ್ ಪ್ರಾಸೆಸ್ ಏನಕ್ಕೆ ಬೇಕು? ಚೆನ್ನಾಗೇ ಇರ್ತಾರೆ ಆದರೂ ಸಹ ಹೋಗಿ ಪಾರ್ಲರಲ್ಲಿ ಹೋಗಿ ಮೇಕಪ್ ಮಾಡ್ಕೊಳ್ಳೋದು, ಇನ್ನೂ ಹೆಚ್ಚಾಗಿ ಸುಂದರವಾಗಿ ಕಾಣಬೇಕು ಅನ್ನೋದು ಸಮಥಿಂಗ್ ವಿಚ್ ಇಸ್ ನ್ಯಾಚುರಲ್ ಅಲ್ವಾ? ಇರೋದಕ್ಕಿಂತನೂ ಪ್ಲೇನ್ ಆಗಿ ಇರೋದಕ್ಕಿಂತನೂ ಒಂದು ಸ್ವಲ್ಪ ಅಡಿಷನಲ್ ಆಗಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಅಲ್ವಾ? ಸೊ ವ್ಯಕ್ತಿಗಳಿಗೆ ವೆನ್ ಹ್ಯೂಮನ್ ಬೀಯಿಂಗ್ಸ್ ವಾಂಟ್ ಟು ಬಿ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಮೋರ್ ಕಲರ್ಫುಲ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಅನ್ನೋವಾಗ ನಾವು ಮಾತಾಡೋ ಭಾಷೆಯಲ್ಲೂ ಸಹ ಸುಮ್ಮನೆ ಅರ್ಥ ಆದರೆ ಸಾಕು ಅಂತ ಹೇಳಿ ಬರೀ ಪದಗಳನ್ನು ಹಾಕೋದಕ್ಕೂ ಆ ಭಾಷೆಯಲ್ಲಿ ಒಂದು ಮಾಧುರ್ಯ, ಒಂದು ಬ್ಯೂಟಿ
how you put the words ಅನ್ನೋವಾಗ ಸೊ ಆ ಒಂದು ಕ್ವಾಲಿಟಿ ಆಫ್ ಲ್ಯಾಂಗ್ವೇಜ್ ದಟ್ ವಿ ಯೂಸ್ ಅನ್ನೋವಾಗ ಅದೇ ಪದಗಳ ಬದಲಾಗಿ ಇನ್ನೂ ಚೆನ್ನಾಗಿರುವಂಥ ಪದಗಳನ್ನು ಹಾಕಿ ಅಂದರೆ ಬೆಟರ್ ವರ್ಡ್ಸ್ ಅಂತ ಅಲ್ಲ ಬಟ್ ಒಂಥರ ಮೆಲೋಡಿಯಸ್ ಎಫೆಕ್ಟ್. ಫಾರ್ ಎಕ್ಸಾಂಪಲ್ ಅಲಂಕಾರಗಳು ಅಂತ ಹೇಳಿದಾಗ ವೆನ್ ಯು ಯೂಸ್ ಸಚ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ಭಾಷೆಯಲ್ಲಿ ಆ ಒಂದು ಆರ್ನಮೆಂಟ್ಸ್ ಥರ ಆ ಕೆಲವೊಂದು ಪದಗಳನ್ನು ಹಾಕಿದಾಗ ಇಟ್ ಗಿವ್ಸ್ ಸಮ್ ಟೈಪ್ ಆಫ್ ಅ ಮೆಲಡಿ ಅಂದ್ರೇನು ಒಂಥರ ಇಂಪಾಗಿ ಕೇಳಿಸುತ್ತೆ ಆ ಭಾಷೆ. ಓಕೆ, ಸೊ ಕರ್ಕಶವಾಗಿ ಕೇಳಿಸಲ್ಲ. ಸೊ ನ್ಯಾಚುರಲ್ ಭಾಷೆಗಿಂತನೂ ಫಾರ್ ಎಕ್ಸಾಂಪಲ್ ಲಿಟ್ರಲ್ ಭಾಷೆ ಅಂದ್ರೇನು ಗದ್ಯದ ಒಂದು ಸೆಂಟೆನ್ಸಸ್ ಏನಿರುತ್ತೆ ಪ್ರೋಸ್ ಅಂತ ನಾವೇನು ಹೇಳ್ತೀವಲ್ಲ ಅಲ್ಲಿ ಸುಮ್ಮನೆ ಆ ವರ್ಡ್ಸ್ ಹಾಗೆ ಇರುತ್ತೆ. ಅದೇನು ಅಲ್ಲಿ ಒಂಥರ ಕಲರ್ಫುಲ್ ಆಗಿ ಮೆಲೋಡಿಯಸ್ ಆಗಿ ಯಾವುದೂ ಇರೋದಿಲ್ಲ. ಅದೇ ನಾವು ಪೊಯೆಟ್ರಿ ಓದಿದಾಗ ಏನಾಗುತ್ತೆ ಅದು ಚಿಕ್ಕದಾದ ಪದ್ಯ ಇದ್ರೂ ಸಹ ಅಲ್ಲಿ ಬರುವಂಥ ಕಂಪ್ಯಾರಿಸನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಎಕ್ಸ್ಪ್ಲನೇಷನ್ಸು ಎಕ್ಸ್ಪ್ರೆಷನ್ಸ್ ಇರ್ಬೋದು ಅದೆಲ್ಲ ಕೇಳಿದಾಗ ಒಂದು ಹಾಡು ಕೇಳಿಸೋಕೊಳ್ಳೋ ಥರ ಆ ರಿದಮ್ ಇರ್ಬೋದು ಅಂದರೆ ಆ ತಾಳ ಅದೆಲ್ಲನೂ ಸಂಗೀತ ಅಂತ ಅಲ್ಲ ಬಟ್ ಏನೋ ಒಂಥರ ಕೇಳೋದಕ್ಕೆ ಬಹಳ ಸೊಗಸಾಗಿ ಇರೋವಂಥದ್ದನ್ನು ಅಂಥದ್ದೆಲ್ಲ ಯೂಸ್ ಮಾಡಿದಾಗ ಲೈಕ್ ಹೌ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಗಾಟ್ ಆಲ್ ದಿ ಬ್ಯೂಟಿಫೈಯಿಂಗ್ ಥಿಂಗ್ಸ್ ಮೇಕಪ್ ಮಾಡ್ಕೊಳ್ಳೋ ಥರ ಏನೇನು ಸಾಮಗ್ರಿಗಳಿದೆ ಅದೇ ಥರ ವಿ ಹ್ಯಾವ್ ಗಾಟ್ ಫಿಗರ್ಸ್ ಆಫ್ ಸ್ಪೀಚ್ ಟು ಮೇಕ್ ಅವರ್ ಸ್ಪೀಚ್ ಮೋರ್ ಬ್ಯೂಟಿಫುಲ್, ಟು ಮೇಕ್ ಆ ಸ್ಪೀಚ್ ಬಿ ಹರ್ಡ್ ಮೋರ್ ಮೆಲೋಡಿಯಸ್. ಆಲ್ ರೈಟ್, ಸೊ ಅದನ್ನು ಸೊ ಲ್ಯಾಂಗ್ವೇಜ್ that uses figures of speech is known collectively as figurative language. So figurative language ಅಂತಂದ್ರೇನು ಅಲ್ಲಿ ಬರುವಂತಹ ಅಲಂಕಾರಗಳು ಅಂದರೆ ಅಲ್ಲಿ ಡೈರೆಕ್ಟಾಗಿ ಕೆಲವು ಪದಗಳನ್ನು ಹಾಕೋದಕ್ಕಿಂತನೂ ಸುಮಧುರವಾದ ಕೆಲವೊಂದು ಪದಗಳು ಆಮೇಲೆ ಕೆಲವೊಂದು ಬೇರೆ ಬೇರೆ ಥರ ಕಂಪ್ಯಾರಿಸನ್ಸ್ ಮಾಡೋವಂಥದ್ದು ಅದೆಲ್ಲ ಹಾಕಿದಾಗ ದ್ಯಾಟ್ ಲ್ಯಾಂಗ್ವೇಜ್ ಬಿಕಮ್ಸ್ ಈವನ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಮೆಲೋಡಿಯಸ್. ಎಕ್ಸಾಂಪಲ್ ನೋಡೋಣ. ಯು ವಿಲ್ ಫೈಂಡ್ ಎಕ್ಸಾಂಪಲ್ಸ್ ಆಫ್ ಫಿಗರೇಟಿವ್ ಲ್ಯಾಂಗ್ವೇಜ್. ನಾವು ಎಲ್ಲಿ ನೋಡ್ತೀವಿ ಇದನ್ನು ಅಂತಂದರೆ ಎಸ್ಸೆ ಬರೆಯೋವಾಗ ನಾವು ಅಂದರೆ ಒಂದು ಪ್ರಬಂಧ ಬರೆಯೋವಾಗ ಅಥವಾ ಒಂದು ಸ್ಪೀಚ್ ಮಾಡೋವಾಗ ಅಥವಾ ನ್ಯೂಸ್ ಪೇಪರಲ್ಲಿ ಎಲ್ಲನೂ ಸಹ ನಾವು ಫಿಗರೇಟಿವ್ ಲ್ಯಾಂಗ್ವೇಜನ್ನ ನಾವು ಬಳಸೋದಿಲ್ಲ. ಆದರೆ ಒಂದು ಪದ್ಯದಲ್ಲಿ ಏನಾದರೂ ವರ್ಣಿಸಬೇಕು ಅಂತ ಹೇಳುವಾಗ ನ್ಯಾಚುರಲ್ ಆಗಿ ಅದು ಕಂಪ್ಯಾರಿಸನ್ ಬಂದ್ಬಿಡತ್ತೆ. ಇದು ಇದ್ರ ಥರ ಇದೆ, ಇದು ಇದ್ರ ಥರ ಇದೆ ಅಂತ ಹೇಳಿ ಹೋಲಿಕೆಗಳು ಬಂದ್ಬಿಡತ್ತೆ. ಸೊ ಪ್ರಕೃತಿಯಲ್ಲಿನೇ ತಗೊಂಡು ನಾವು ವಿ ಬ್ಯೂಟಿಫೈ ಸಮ್ ಆಫ್ ದ ಥಿಂಗ್ಸ್. ಆಲ್ ರೈಟ್, ಸೊ ಎಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಕಾದಂಬರಿಗಳಲ್ಲಿ, ಕವನಗಳಲ್ಲಿ ಆ್ಯಂಡ್ ಸಮ್ಟೈಮ್ಸ್ ಈವನ್ ಎಸ್ಸೆಸಲ್ಲೂ ಬೇರೆ ಬೇರೆ ಥರಗಳಿದೆ. ಸೊ ಅದರಲ್ಲಿ ಕೆಲವೊಂದು ಎಸ್ಸೆಸಲ್ಲಿ ಮತ್ತು ನಾಟಕಗಳಲ್ಲಿ ದಿ ಆಪೋಸಿಟ್ ಆಫ್ ಫಿಗರೇಟಿವ್ ಲ್ಯಾಂಗ್ವೇಜ್ ಇಸ್ ಲಿಟ್ರಲ್ ಲ್ಯಾಂಗ್ವೇಜ್. ಸೊ ಈ ಆಲಂಕಾರಿಕ ಭಾಷೆಗೆ ವಿರುದ್ಧವಾದ ಗದ್ಯ ಭಾಷೆ ಅಂದ್ರೆ ಏನು ಅಲ್ಲಿ ಡ್ರೈ ಆಗಿರುತ್ತೆ, ಯಾವುದೇ ಒಂದು ಕಲರ್ ಇರೋದಿಲ್ಲ, ಒಂದು ಕಂಪ್ಯಾರಿಸನ್ ಇರೋದಿಲ್ಲ, ಬಹಳ ಒಂದು ಸ್ಟ್ರೈಟ್ ಫಾರ್ವರ್ಡ್ ಡ್ರೈ ಪ್ರೋಸ್ ಅನ್ನೋದನ್ನು ನಾವು ಲಿಟ್ರಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಸೊ ನಾವು ಇದು ಫಿಗರ್ಸ್ ಆಫ್ ಸ್ಪೀಚ್. ಎಷ್ಟು ಥರ ಇದೆ ಫಿಗರ್ಸ್ ಆಫ್ ಸ್ಪೀಚ್? ದೆರ್ ಆರ್ ಮೆನಿ ದಟ್ ಮೀನ್ಸ್ ಫಿಗರ್ಸ್ ಆಫ್ ಸ್ಪೀಚ್ ದೇರ್, ಬಟ್ ನಾವು ಸಾಧಾರಣವಾಗಿ ಬಳಸುವಂಥದ್ದು ಕೆಲವೊಂದನ್ನು ಐ ಜಸ್ಟ್ ಬ್ರಾಟ್ ಇಟ್ ಇನ್ ಫ್ರಂಟ್ ಆಫ್ ಯು. ಸಿಮಿಲಿ, ಕನ್ನಡದಲ್ಲಿ ಇದನ್ನು ಉಪಮಾ ಅಲಂಕಾರ ಅಂತ ಹೇಳ್ತಾರೆ. ಸಿಮಿಲಿ ಆ ಪದನೇ ಹೇಳೋ ಹಾಗೆ ಸಿಮಿಲಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಎರಡು ಆಬ್ಜೆಕ್ಟ್ಸ್, ಟೂ ಆಬ್ಜೆಕ್ಟ್ಸ್ ಆರ್ ಟೂ ಥಿಂಗ್ಸ್ ಆರ್ ಟೂ ಪೀಪಲ್ ಆರ್ ಟೂ ಸಿಚುವೇಶನ್ಸ್ ಎರಡೂ ಇದರಲ್ಲೂ ಸಹ ಒಂದು ಕ್ವಾಲಿಟಿ ಕಾಮನ್ ಆಗಿ ಇರುವಂಥದ್ದು. ಆಲ್ ರೈಟ್, ಸೊ ಎರಡೂ ಸಹ ಎಲ್ಲದರಲ್ಲೂ ಕಾಮನ್ ಆಗಿರೋದಿಲ್ಲ, ಆದರೆ ಒನ್ ಕ್ವಾಲಿಟಿ ವಿಲ್ ಬಿ ಕಾಮನ್ ಟು ಬೋತ್ ಆಫ್ ದೆಮ್. ಓಕೆ, ಯಾವ ಕ್ವಾಲಿಟಿ? ಲೆಟ್ ಅಸ್ ಸಿ. ಇಟ್ ಕಂಪೇರ್ಸ್ ಟು ಡಿಸ್ಸಿಮಿಲರ್ ಥಿಂಗ್ಸ್ ಯೂಸಿಂಗ್ ಲೈಕ್ ಆರ್ ಆಸ್. ದ ಗೋಲ್ ಆಫ್ ಸಿಮಿಲಿ ಇಸ್ ಟು ಗಿವ್ ದ ರೀಡರ್ ಅ ಮೋರ್ ವಿವಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಮಥಿಂಗ್. ಓಕೆ, ಮೊದಲೆಲ್ಲನೂ ಒಂದು ಕಂಪ್ಯಾರಿಸನ್ ಬರ್ತಿತ್ತು. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲೇ ಅವಳ ಒಂದು ಏನು ಕೂದಲಿನ ರಾಶಿ, ಆಲ್ ರೈಟ್, ಸೊ ಈ ಕೇಶರಾಶಿ, ಆಲ್ ರೈಟ್, ಸೊ ಆ ಕೇಶರಾಶಿಯನ್ನು ಜಲಪಾತಕ್ಕೆ ಹೋಲಿಸೋ ಜಲಧಾರೆ ಅಂತ ಹೇಳ್ತಾ ಇದ್ರು. ಆಲ್ ರೈಟ್, ಸೊ ಕೇಶರಾಶಿ ಅಂತ ಹೇಳಿದಾಗ ಅದು ಜಲಧಾರೆಗೆ, ಅವಳ ಕೇಶರಾಶಿ ಜಲಧಾರೆ ಥರ ಇದೆ ಅಂತ ಹೇಳಿ. ಸೊ ಆ ಥರ ಇದೆ, ಅದೇ ಅಲ್ಲ. ಆಲ್ ರೈಟ್, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಕಂಪ್ಯಾರಿಸನ್. ಸೊ ಅವಳ ಕೇಶರಾಶಿಯನ್ನು ಒಂದು ಜಲಧಾರೆಗೆ ಹೋಲಿಸಿದ್ದಾರೆ. ಎರಡೂ ಸಹ ಡಿಫ್ರೆಂಟ್ ಡಿಸ್ಸಿಮಿಲರ್ ಆಬ್ಜೆಕ್ಟ್ಸ್. ಓಕೆ, ಎಲ್ಲೂ ಸಹ ಯಾವುದು ಕಾಮನ್ ಏನಿಲ್ಲ. ವಾಟರ್ ಫಾಲೇ ಬೇರೆ ಆ್ಯಂಡ್ ಶಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆದರೆ ಒಂದು ಕಾಮನ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ಅಲ್ಲಿ ರಾಶಿಯಾಗಿ ಬರೋದು, ನೀರು ರಾಶಿಯಾಗಿ ಬೀಳೋದು, ಇಲ್ಲಿ ಕೇಶರಾಶಿಯಾಗಿ ಇರುವಂಥದ್ದು. ಆಲ್ ರೈಟ್, ಸೊ ಆ ಒಂದು ಇದನ್ನು ಕಂಪೇರ್ ಮಾಡಿದಾಗ ಸೊ ವಿ ಕಾಲ್ ಇಟ್ ಆಸ್ ಅ ಸಿಮಿಲಿ. ಆಲ್ ರೈಟ್, ಸೊ ಆಸ್ ಕೂಲ್
ಕೂಲ್ ಆಸ್ ಕ್ಯೂಕಂಬರ್. ಕೆಲವೊಬ್ಬರಿಗೆ ಸಿಟ್ಟೇ ಬರೋದಿಲ್ಲ, ಯಾವಾಗಲೂ ಸಹ ಅಂದರೆ ನಾವು ಕನ್ನಡದಲ್ಲಿ ಹೇಳಲ್ಲ ಅವ್ನು ಯಾವಾಗಲೂ ಸೌತೆಕಾಯಿ ಥರ ಇರ್ತಾನೆ ಅಂತ, ಅಷ್ಟು ಕಾಮ್ ಆಗಿರ್ತಾನೆ ಅಂತ. ಆ ಕಂಪ್ಯಾರಿಸನ್ ಕನ್ನಡದಲ್ಲಿ ಇಲ್ಲ. ಬಟ್ ಇನ್ ಇಂಗ್ಲಿಷ್ ವಿ ಕಾಲ್ ದಟ್ ಪರ್ಸನ್. ಹೇಗಿದ್ದಾನೆ ಅಂತಂದರೆ ಆಸ್ ಕೂಲ್ ಆಸ್ ಕ್ಯೂಕಂಬರ್ ಅಂದರೆ ಅಷ್ಟು ಶಾಂತವಾಗಿ ಅಷ್ಟು ತಣ್ಣಗೆ ಇರೋವಂಥ ವ್ಯಕ್ತಿ, ಯಾವತ್ತು ಸಿಟ್ಟು ಮಾಡ್ಕೊಳ್ಳಲ್ಲ, ಕಾಮಾಗಿರೋ ವ್ಯಕ್ತಿ ಅಂತ ಹೇಳಿ. ಸೊ ಹಾಗಾಗಿ ಕ್ಯುಕಂಬರ್ಗೂ ಅವನಿಗೂ ಏನು ಸಂಬಂಧ? ಆದರೆ ಕ್ವಾಲಿಟಿ ಯಾವ್ದು ಕಂಪೇರ್ ಆಗ್ತಿರೋದಲ್ಲಿ? ದ ಕೂಲ್ನೆಸ್, ಕೋಲ್ಡ್ನೆಸ್ ಅಲ್ಲ, ಕೂಲ್ನೆಸ್. ಓಕೆ, ಆ ಶಾಂತವಾಗಿರೋದನ್ನು ವಿ ಕಾಲ್ ಇಟ್ ಆಸ್ ಸಿಮಿಲಿ. ಆಲ್ ರೈಟ್, ನೋಡೋಣ ಇಲ್ಲಿ ಎಕ್ಸಾಂಪಲ್ಸ್ ಯಾವುದಿದೆ. ಇಟ್ ವಾಸ್ ದ ಫಸ್ಟ್ ರಿಯಲ್ ಡೇ ಆಫ್ ಸಮ್ಮರ್ ಆ್ಯಂಡ್ ಬೈ ದ ಟೈಮ್ ಶಿ ಕೇಮ್ ಬ್ಯಾಕ್ ಇಂಡೋರ್ಸ್ ಶಿ ವಾಸ್ ಆಸ್ ರೆಡ್ ಆಸ್ ಅ ಟೊಮ್ಯಾಟೊ. ಸೊ ನಾವು ಇಲ್ಲಿ ಕ್ಲೂಸ್ ಏನು, ಸಿಮಿಲಿ ಅಂತ ತಿಳ್ಕೋಬೇಕು ಅಂತಂದರೆ ಅಲ್ಲಿ ಕೆಲವೊಂದು ಪದಗಳು ಬರುತ್ತೆ, ಅಲ್ಲಿದೆ ನೋಡಿ. ಲೈಕ್, ಸಚ್ ಆಸ್, ಈ ರೀತಿ ಎಲ್ಲ ಬಂದಾಗ, ಆ ಥರ ಈ ಥರ ಅಂತ ಬಂದಾಗ, ಆ ಥರ ಅಂತ ಅಂದ್ರೇನು ಅದರ ಹಾಗೆ ಇದೆ ಅಂತ, ಅದೇ ಅಂತ ಅಲ್ಲ, ಅದರ ಹಾಗೆ ಇರುವಂಥದ್ದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಸಿಮಿಲಿ. ಇಲ್ಲಿ ಎಕ್ಸಾಂಪಲಲ್ಲಿ ಅವತ್ತು ಫಸ್ಟ್ ಡೇ ಆಫ್ ಸಮರ್ ಅಂತೆ. ಹಾಗಾಗಿ ಶಿ ವೆಂಟ್ ಔಟ್ ಟು ಪ್ಲೇ, ಒನ್ ಆಫ್ ದ ಗರ್ಲ್ಸ್ ಶಿ ವೆಂಟ್ ಔಟ್, ಶಿ ಪ್ಲೇಡ್ ಆ್ಯಂಡ್ ಶಿ ಕೇಮ್ ಬ್ಯಾಕ್ ಟು ಅವರ್ ಹೌಸ್ ಅಂತ ಹೇಳುವಾಗ ಬಂದಾಗ ಮುಖ ಹೇಗಿತ್ತು? ಆ್ಯಸ್ ರೆಡ್ ಆಸ್ ಅ ಟೊಮ್ಯಾಟೊ, ಅಂದರೆ ಟೊಮ್ಯಾಟೊ ಹಣ್ಣಿನ ಥರ ಕೆಂಪಿಗೆ ಮುಖ ರೆಡ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಆಲ್ ರೈಟ್, ಸೊ ಆ್ಯಸ್ ರೆಡ್ ಆಸ್ ಅ ಟೊಮ್ಯಾಟೊ, ಅಲ್ಲಿ ನೋಡಿ ಅದು ಕ್ಲೂ ನಿಮಗೆ, ಅದು ಸಿಮಿಲಿ ಅಂತ ತೋರಿಸೋದಕ್ಕೆ. ಆ್ಯಸ್ ರೆಡ್ ಆ್ಯಸ್ ಅಂತ ಇದೆ ಅಲ್ವಾ, ದಟ್ ಈಸ್ ಅ ಕ್ಲೂ ಟು ಶೋ ದಟ್ ಇಟ್ ಈಸ್ ಅ ಸಿಮಿಲಿ. ಆಲ್ ರೈಟ್, ದೆನ್ ಸೆಕೆಂಡ್ ಒನ್, ಲೈಫ್ ಈಸ್ ಲೈಕ್ ಅ ಬಾಕ್ಸ್ ಆಫ್ ಚಾಕ್ಲೇಟ್ಸ್. ಅಂದ್ರೇನು? ಜೀವನ ಚಾಕ್ಲೇಟಿನ ಡಬ್ಬಿ ಇದ್ದ ಹಾಗೆ, ಆ ಡಬ್ಬಿದಲ್ಲಿ ಏನಿದೆ ಏನು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಜೀವನನೇ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಅಲ್ಲ, ಲೈಫ್ ಈಸ್ ಲೈಕ್ ಅ ಬಾಕ್ಸ್ ಆಫ್ ಚಾಕ್ಲೇಟ್ಸ್. ಲೈಫು ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಥರ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಲೈಕ್ ಅನ್ನೋ ಒಂದು ವರ್ಡ್ ಬಂದು ಇಟ್ಸ್ ಅ ಕ್ಲೂ ಟು ಶೋ ದಟ್ ಇಟ್ ಈಸ್ ಅ ಸಿಮಿಲಿ. ಆಲ್ ರೈಟ್, ದೆನ್ ಹಿ ಸ್ಟುಡ್ ಔಟ್ ಲೈಕ್ ಅ ಸೋರ್ ಥಂಬ್ ಅಂತಂದ್ರೇನು? ನಮ್ಮ ಮಧ್ಯೆ ಅವನೊಬ್ಬ ಮುಳ್ಳಿನ ಥರ ಇದ್ದಾನೆ, ಅವನೊಬ್ಬ ಅಂದ್ರೇನು, ಫಾರ್ ಎಕ್ಸಾಂಪಲ್ ಸೋರ್ ಅಂತ ಅಂದರೆ ಉಗುರು ನೋವು ಅಂತ ಹೇಳ್ತಾರಲ್ಲ, ಸೊ ಅದು ಯಾವಾಗಲೂ ಇರಿಟೇಟಿಂಗ್ ಆಗ್ತಾ ಇರುತ್ತೆ. ಥಂಬ್ ಅಂತ ಅಂದರೆ ಹೆಬ್ಬೆರಳು. ಆಲ್ ರೈಟ್, ಸೊ ಲೈಕ್ ಅ ಸೋರ್ ಥಂಬ್ ಅಂತ ಅಂದರೆ ಯಾವಾಗ ನೋಡಿದ್ರು ಒಂಥರ ನಮಗೆ ಇರಿಟೇಟಿಂಗ್ ಫೀಲಿಂಗ್ನ ಕೊಡೋ ಅಂಥವ್ರನ್ನ ವಿ ಕಾಲ್ ದೋಸ್ ಪೀಪಲ್ ಆಸ್ ಸೋರ್ ಥಂಬ್ಸ್ ಅಂತ ನಾವು ಹೇಳ್ತೀವಿ. ಸೊ ಅವನು ನಮ್ಮ ಮಧ್ಯೆ ಒಂದು ಸೋರ್ ಥಂಬ್ ಇದ್ದ ಹಾಗೆ ಅಂತ ಹೇಳುವಂಥದ್ದು. ಸೊ ಇಲ್ಲೂ ಸಹ ಆ ಕ್ಲೂ ಯಾವುದು? ಲೈಕ್ ಅಂತ ಬಂದಿದೆ. ಸೊ ಇಟ್ ಈಸ್ ಅ ಸಿಮಿಲಿ. ಆಲ್ ರೈಟ್, ಸೊ ನೆಕ್ಸ್ಟ್ ಒನ್ ಮೆಟಾಫರ್. ಮೆಟಾಫರ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಉಪಮ ಅಲಂಕಾರ, ಕಂಪ್ಯಾರಿಸನ್. ಓಕೆ, ಮೆಟಾಫರ್ ಅಂತ ಅಂದರೆ ಅಲ್ಲಿ ಹೋಲಿಕೆ ಅನ್ನೋದಕ್ಕಿಂತನೂ ಇದು ಅದೇ ಅಂತ ಹೇಳಿ, ರೂಪಕ ಅಲಂಕಾರ ಅಂತ ಐ ಫೀಲ್ ದಟ್. ಓಕೆ, ನಾ ಮೆಟಾಫರ್ ಇಟ್ ಈಸ್ ದ ಡೈರೆಕ್ಟ್ ಕಂಪ್ಯಾರಿಸನ್ ಆಫ್ ಡಿಸ್ಸಿಮಿಲರ್ ಥಿಂಗ್ಸ್ ಟು ಕ್ರಿಯೇಟ್ ಮೋರ್ ವಿವಿಡ್ ಇಮೇಜರಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೇನು? ಇದು ಇದರ ಹಾಗೆ ಇದೆ, ಅದರ ಹಾಗೆ ಇದೆ, ಹಾಗೆ ಅನ್ನೋದು ಯೂಸ್ ಮಾಡ್ತಾ ಇಲ್ಲ, ಇದು ಅದೇನೆ. ಫಾರ್ ಎಕ್ಸಾಂಪಲ್, ಈಗ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್ ಅಂತ ಕಾಮನ್ ಆಗಿ ನಾವು ಹೈಸ್ಕೂಲಿಂದ ಓದ್ಕೊಂಡು ಬಂದಿರೋವಂಥದ್ದು. ಅಂದರೆ ಒಂಟೆ ಡೆಸರ್ಟಲ್ಲಿ ಅಂದರೆ ಮರುಭೂಮಿಯಲ್ಲಿ ಒಂಟೆನೇ ಹಡಗು, ಹಡಗಿನ ಥರ ಅಲ್ಲ, ಹಡಗು ಅದು. ಸೊ ನೀರಲ್ಲಿ ಹಡಗು ಹೇಗೋ, ಸೊ ಮರುಭೂಮಿಯಲ್ಲಿ ಒಂಟೆ ಹಾಗೆ ಅಂದ್ರೇನು ಇಲ್ಲಿ ಕಂಪ್ಯಾರಿಸನ್. ಬಟ್ ಆದರೆ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್, ಈಸ್ ನಾಟ್ ಲೈಕ್ ದ ಶಿಪ್ ಆಫ್ ದಿ ಡೆಸರ್ಟ್ ಅಂತ ನಾವು ಹೇಳಲ್ಲ. ಈಸ್ ದ ಶಿಪ್ ಅಂದರೆ ಅದೇ ಅದು, ಹಡಗೆ ಅದು. ಆಲ್ ರೈಟ್, ಹಾಗಾಗಿ ನಾವು ಯು ಸಿ ಇದು ಯಾಕೆ ಅಂತ ಹೇಳಿದಾಗ, ಈಗ ಕಂಪ್ಯಾರಿಸನ್ ಮಾಡಿದ್ರೆ ಒಂದು ಸ್ವಲ್ಪ ಅದು ಒಂಥರ ಇಮೇಜರಿ, ಅದು ಅಂದರೆ ಕೆಲವೊಂದು ಕಲ್ಪನೆಗಳನ್ನು ಕ್ಲಿಯರ್ ಆಗಿ ಕೊಡುವಂಥದ್ದು. ಮೆಟಫರ್ ಕೊಟ್ಟಾಗ ಇನ್ನೂ ಎಫೆಕ್ಟಿವ್ ಆಗಿ ಒಂದು ಕಂಪ್ಯಾರಿಸನ್ನ ಕೊಡುವಂತಹ ಒಂದು ಮಾದರಿ. ಆಲ್ ರೈಟ್, ಸೊ ನಾವು ಎಕ್ಸಾಂಪಲ್ಸ್ ನೋಡೋಣ. ಯು ಆರ್ ಅ ಬ್ಲ್ಯಾಕ್ ಶೀಪ್. ಬ್ಲ್ಯಾಕ್ ಶೀಪ್ ಅಂತ ಹೇಳಿದ್ರೆ ಒಂದೊಂದು ಮನೆಯಲ್ಲಿ ಅಥವಾ ಒಂದು ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಒಂಥರ ಇದ್ದರೆ ಈ ಒಬ್ಬ ವ್ಯಕ್ತಿ ಮಾತ್ರ ಬೇರೆ ಥರನೇ ಇರ್ತಾರೆ. ಓಕೆ, ಸೊ ಅಂದರೆ ಆಡ್ ಮ್ಯಾನ್ ಔಟ್ ಥರ ಬ್ಲ್ಯಾಕ್ ಶೀಪ್ ಅಂತ ಹೇಳಿ. ಸೊ ಅಂದ್ರೇನು? ಪ್ರತಿಯೊಬ್ಬರು ಎಸ್ ಅಂತ ಅಂದರೆ ಇವ್ರು ಮಾತ್ರ ನೋ ಅಂತ ಹೇಳುವಂಥದ್ದು. ಸೊ ಅಂಥವ್ರನ್ನ ನಾವೇನು ಕರಿತೀವಿ? ಸೊ ವೆನ್ ದ ಹೋಲ್ ಗ್ರೂಪ್ ಈಸ್ ಗೋಯಿಂಗ್ ಇನ್ ಒನ್ ಡಿರೆಕ್ಷನ್, ಓನ್ಲಿ ದಿಸ್ ಪರ್ಸನ್ ವಿಲ್ ಗೋ ಇನ್ ದಿ ಆಪೋಸಿಟ್ ಡಿರೆಕ್ಷನ್. ಓಕೆ, ಸೊ ನಾನು ಇರೋದೇ ಹೀಗೆ ಅನ್ನೋ ರೀತಿಯಲ್ಲಿ. ಸೊ ಅಂಥ ವ್ಯಕ್ತಿಗಳನ್ನು ವಿ ಕಾಲ್ ದೆಮ್. ಸೊ ಅಂದರೆ ಬ್ಲ್ಯಾಕ್ ಕಲರ್ ಅಲ್ಲ, ಇಟ್ಸ್ ನಾಟ್ ದಿ ಕಲರ್, ಅಂದರೆ ಅವರು ಬ್ಲ್ಯಾಕ್ ಥರ ಕಲರಲ್ಲಿ ಇದ್ದಾರೆ ಅಂತ ಅಲ್ಲ. ಬ್ಲ್ಯಾಕ್ ಶೀಪ್ ಅಂದರೆ ಆಡ್ ಮ್ಯಾನ್ ಔಟ್ ಥರ. ಓಕೆ, ಸೊ ಅವರು ಮಾತ್ರ ಅಲ್ಲಿ ಫಿಟ್ಟೇ ಆಗೋದಿಲ್ಲ, ಏನೋ ಬಹಳ ವಿಚಿತ್ರವಾಗಿ ಇರೋವಂಥವ್ರು. ಸೊ ಅಂಥವ್ರನ್ನ ಲೈಕ್ ಅ ಬ್ಲ್ಯಾಕ್ ಶೀಪ್ ಅಂತ ನಾವು ಹೇಳ್ತಾ ಇಲ್ಲ. ಯು ಆರ್ ಅ ಬ್ಲ್ಯಾಕ್ ಶೀಪ್, ನೀವೇ ಆ ಬ್ಲ್ಯಾಕ್ ಶೀಪ್ ಅಂತ ಅಂದ್ರೇನು? ಯು ಆರ್ ದಿ ಪರ್ಸನ್ ಹೂ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್ ಅಂತ ಅರ್ಥ. ಓಕೆ, ದೆನ್
ನೆಕ್ಸ್ಟ್ ಒನ್, ಯು ಗೆಟ್ ಕೋಲ್ಡ್ ಫೀಟ್ ಅಂತ ಅಂದ್ರೇನು, ಇವತ್ತು ಅಕಸ್ಮಾತ್ ನೀವೇನಾದರೂ ನಾಳೆ ಪ್ರೆಸೆಂಟೇಷನ್ ಕೊಡಬೇಕು, ಒಂದು 100 ಜನರ ಮುಂದೆ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಾಲಲ್ಲಿ ಒಂಥರ ಕಾಲೆಲ್ಲ ತಣ್ಣಗಾಗೋಗ್ಬಿಡೋದು. ಯಾಕೆ ಅಂತ ಹೇಳಿದ್ರೆ ಆ ನರ್ವಸ್ನೆಸ್ಸಿಂದ. ಸೊ ಐ ಆಮ್ ಡೆವಲಪಿಂಗ್ ಕೋಲ್ಡ್ ಫೀಟ್ ಅಂತ ಅಂದ್ರೇನು, ನಡುಕ ಆಗ್ತಿದೆ, ಚಳಿ ಆಗ್ತಿದೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಡೆವಲಪಿಂಗ್ ಅ ಕೋಲ್ಡ್ ಫೀಟ್ ಅಂತ ಅಂದರೆ ಟು ಬಿ ಅಫ್ರೇಡ್, ಟು ಬಿ ಅಂದರೆ ಏನು ಸ್ವಲ್ಪ ನರ್ವಸ್ ಆಗುವಂಥದ್ದನ್ನು, ಅದು ಡೈರೆಕ್ಟ್ ಆಗಿ ಕೋಲ್ಡ್ ಫೀಟ್ ಅಂತ ಹೇಳಿದ್ರೆ ವೇರ್ ಅ ಪರ್ಸನ್ ಇಸ್ ರಿಯಲಿ ನಾಟ್ ಕಂಫರ್ಟೇಬಲ್ ಅಂತ ಅರ್ಥ. ದೆನ್ ಇಲ್ಲಿ ನೋಡಿ, ಲವ್ ಈಸ್ ಅ ಬ್ಯಾಟಲ್ ಫೀಲ್ಡ್ ಅಂದರೆ ಪ್ರೀತಿ ಅನ್ನೋದೇ ಒಂದು ಯುದ್ಧ ಇದ್ದ ಹಾಗೆ. ಅದೇ ಥರ ಜೀವನ ಒಂದು ಪಯಣ, ಬದುಕು ಒಂದು ಪಯಣ. ಲೈಫ್ ಈಸ್ ಅ ಜರ್ನಿ, ಲವ್ ಈಸ್ ಅ ಬ್ಯಾಟಲ್ ಫೀಲ್ಡ್. ಆಲ್ ರೈಟ್. ಈಗ ಅದೇ ಥರ ಆಲ್ ದ ವರ್ಲ್ಡ್ ಈಸ್ ಅ ಸ್ಟೇಜ್, ಜಗವೇ ಒಂದು ನಾಟಕ ರಂಗ ಅಂತ ಹೇಳ್ತಾರೆ. ಜಗ ಒಂದು ನಾಟಕ ರಂಗದ ಥರ ಅಲ್ಲ, ಜಗವೇ ಒಂದು ನಾಟಕ ರಂಗ. ವಿ ಆರ್ ಆಲ್ ದ ಪ್ಲೇಯರ್ಸ್ ಇನ್ ದಟ್. ನಾವೆಲ್ಲನೂ ಪಾತ್ರಧಾರಿಗಳು, ಸೂತ್ರಧಾರಿ ಅಲ್ಲಿ ಮೇಲೆ ಇರ್ತಾನೆ. ಓಕೆ. ಸೊ ಹಾಗಾಗಿ ಭೂಮಿನೇ ಒಂದು, ಪ್ರಪಂಚನೇ ಒಂದು ಸ್ಟೇಜ್ ಇದ್ದ ಹಾಗೆ, ನಾಟಕ ರಂಗ ಇದ್ದ ಹಾಗೆ. ಸೊ ಪ್ರತಿಯೊಬ್ಬರು ಅವ್ರವ್ರ ಪಾತ್ರ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ಭೂಮಿಯನ್ನ ಅಥವಾ ಪ್ರಪಂಚವನ್ನ ಒಂದು ಸ್ಟೇಜ್ಗೆ ಹೋಲಿಸಿದ್ದಾರೆ. ಆದರೆ ಇಲ್ಲಿ ಲೈಕ್ ಅ ಸ್ಟೇಜ್ ಅಂತ ಏನು ಬಂದಿಲ್ಲ, ಪ್ರಪಂಚನೇ ಒಂದು ಸ್ಟೇಜ್ ಅಂತ ಅವ್ರು ಹೇಳೋದು. ಅದೇ ಥರ ಬದುಕೆ ಒಂದು ಪಯಣ, ಜೀವನನೇ ಒಂದು ಪಯಣ. ಲೈಫ್ ಈಸ್ ಅ ಜರ್ನಿ. ಆಲ್ ರೈಟ್. ಸೊ ಲವ್ ಈಸ್ ಅ ಬ್ಯಾಟಲ್ ಫೀಲ್ಡ್. ಸೊ ಈ ರೀತಿ ಅದೇ ಅದು ಅಂತ ಹೇಳುವಾಗ ಡೈರೆಕ್ಟ್ ಆಗಿ ದಿಸ್ ಈಸ್ ದಿಸ್ ಅಂತ ಹೇಳುವಾಗ ಅದನ್ನು ಮೆಟಫರ್ ಅಂತ ಹೇಳ್ತೇವೆ. ಆಲ್ ರೈಟ್. ಸೊ ದ ನೆಕ್ಸ್ಟ್ ಒನ್, ನಾವು ಯು ಸಿ ವೆರಿ ಇಂಟ್ರೆಸ್ಟಿಂಗ್, ಪರ್ಸಾನಿಫಿಕೇಶನ್. ಪರ್ಸನ್ ಅಂತ ಅಂದ್ರೇನು, ಮನುಷ್ಯ ಅಲ್ವಾ. ಯಾವಾಗ ನಾನ್ ಲಿವಿಂಗ್ ಥಿಂಗ್ಸ್ ಅಥವಾ ನಿರ್ಜೀವ ವಸ್ತುಗಳಿಗೆ ನಾವು ಮನುಷ್ಯನ ಕ್ವಾಲಿಟೀಸನ್ನು ಕೊಟ್ಟಾಗ ಅದನ್ನು ನಾವು ಪರ್ಸಾನಿಫಿಕೇಶನ್ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಸಾವು ಬಂದು ಅವನನ್ನು ಕರ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಸಾವು ಅನ್ನೋದು ಇಟ್ ಇಸ್ ನಾಟ್ ಅ ಹ್ಯೂಮನ್ ಬೀಯಿಂಗ್, ಇಟ್ಸ್ ನಾಟ್ ಅ ಲಿವಿಂಗ್ ಥಿಂಗ್, ವಿ ಡು ನಾಟ್ ನೋ ಅಲ್ವಾ. ಸೊ ಸಾವು ಬಂದು ಅವನನ್ನು ಕಬಳಿಸ್ಬಿಡ್ತು ಅಂತ ಹೇಳಿದಾಗ ದಟ್ ಮೀನ್ಸ್ ಸಮಥಿಂಗ್ ವಿಚ್ ಡಸಂಟ್ ಎಕ್ಸಿಸ್ಟ್, ಅಥವಾ ಇದ್ರೂ ಸಹ ಅದಕ್ಕೊಂದು ರೂಪ ಅಂತ ಏನು ಇಲ್ಲ ಅಲ್ವಾ. ಸೊ ಹಾಗಾಗಿ ಸಾವು ಬಂದು ಅವನನ್ನು ಕರ್ಕೊಂಡು ಹೋಯ್ತು ಅಂತ ಹೇಳೋವಾಗ ಅಲ್ಲಿ ಕರ್ಕೊಂಡು ಹೋಗೋದು, ಎತ್ಕೊಂಡು ಹೋಗೋದು, ಇದೆಲ್ಲ ಆ್ಯಕ್ಷನ್ಸ್ನ ಮಾಡೋದು ಲಿವಿಂಗ್ ಥಿಂಗ್ಸ್ ಅಲ್ವಾ, ಪರ್ಟಿಕ್ಯುಲರ್ಲಿ ಹ್ಯೂಮನ್ ಬೀಯಿಂಗ್ಸ್. ಹಾಗಾಗಿ ಆ ಸಾವಿಗೆ ಹ್ಯೂಮನ್ ಕ್ವಾಲಿಟೀಸನ್ನು, ಮನುಷ್ಯನ ಕ್ವಾಲಿಟೀಸನ್ನು ಕೊಟ್ಟಾಗ ಅವನು ಬಂದು ಕರ್ಕೊಂಡು ಹೋದ, ಎತ್ಕೊಂಡು ಹೋದ ಅಂತ ಹೇಳಿದಾಗ, ಮನುಷ್ಯನ ಕ್ವಾಲಿಟೀಸನ್ನು ಕೊಟ್ಟಾಗ ಆ ಸಾವು ಪರ್ಸಾನಿಫೈ ಆಗತ್ತೆ. ಆಲ್ ರೈಟ್. ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಪರ್ಸಾನಿಫಿಕೇಶನ್. ಸೊ ಸತ್ಯನ ಯಾರು ಕೊಲ್ಲಕ್ಕಾಗಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಸತ್ಯ ಅಂತಂದ್ರೆ ಏನು, ವಿ ಹ್ಯಾವ್ ನಾಟ್ ಸೀನ್ ಇಟ್, ಇಟ್ ಡಸಂಟ್ ಹ್ಯಾವ್ ಎನಿ ಫಾರ್ಮ್ ಆರ್ ಎ ಶೇಪ್. ಸೊ ಸತ್ಯನ ಯಾರು ಕೊಲ್ಲಕ್ಕಾಗತ್ತೆ, ಮನುಷ್ಯನ ಕೊಲ್ಬೋದು, ಪ್ರಾಣಿನ ಕೊಲ್ಬೋದು, ಯಾವುದಾದ್ರೂ ಜೀವ ಇರೋವಂಥದ್ದಕ್ಕೆ ನಾವು ಕೊಲ್ಲಬಹುದು ಅಲ್ವಾ. ಸೊ ಸತ್ಯನ ಯಾರು ಕೊಲ್ಲಕ್ಕಾಗಲ್ಲ ಅಂತ ಹೇಳಿದಾಗ ಇಟ್ಸ್ ಅ ಪರ್ಸಾನಿಫಿಕೇಶನ್. ಓಕೆ. ಸೊ ಸಿಮಿಲರ್ಲಿ ಏನು ಪರ್ಸಾನಿಫಿಕೇಶನ್ ಡೆಫಿನಿಷನ್, ಇಟ್ಸ್ ಅಸೈನಿಂಗ್ ಹ್ಯೂಮನ್ ಅಟ್ರಿಬ್ಯೂಟ್ಸ್ ಟು ನಾನ್ ಹ್ಯೂಮನ್ ಥಿಂಗ್ಸ್ ಅಂತ ಅಂದ್ರೇನು, ಅಟ್ರಿಬ್ಯೂಟ್ಸ್ ಅಂದರೆ ಕ್ವಾಲಿಟೀಸ್. ಸೊ ಒಬ್ಬ ಮನುಷ್ಯನ ಗುಣಗಳನ್ನು ನಾನ್ ಹ್ಯೂಮನ್ ಥಿಂಗ್ಸ್ಗೆ ಹಾಕಿದಾಗ ದಟ್ ಈಸ್ ಕಾಲ್ಡ್ ಆಸ್ ಪರ್ಸಾನಿಫಿಕೇಶನ್. ಎಕ್ಸಾಂಪಲ್, ದ ಫ್ಲೋರ್ ಬೋರ್ಡ್ಸ್ ಗ್ರೋನ್ಡ್ ಅಂಡರ್ ದ ವೆಯ್ಟ್ ಆಫ್ ಈಚ್ ಸ್ಟೆಪ್. ಓಕೆ. ಈಗ ನಾವು ಹೇಳ್ತೀವಿ, ಯಾರಾದರೂ ಬಹಳ ದಪ್ಪವಾಗಿರೋರು, ಮುಸ್ಲಿಂ ಹಾಗೆ, ಸೊ ಅವರೇನಾದರೂ ಕುಣಿದಾಗ ಫ್ಲೋರ್ ಬೋರ್ಡು ನರಳ್ತಾ ಇದೆ, ಆ ತೂಕ ತಡೆಯೋಕ್ಕಾಗದೆ, ಅಕಸ್ಮಾತ್ ಅಂತ ತೂಕವಾದ ವ್ಯಕ್ತಿಗಳು ಬಂದು ಇಲ್ಲಿ ಡ್ಯಾನ್ಸ್ ಆಡಿದ್ರೆ, ಈ ನೆಲದ ಮೇಲೆ ಡ್ಯಾನ್ಸ್ ಆಡಿದ್ರೆ ಭೂಮಿನೇ ಅದರ್ತಾ ಇದೆ ಅಂತ ನಾವು ಹೇಳ್ತೇವೆ ಅಲ್ವಾ. ಓಕೆ. ಸೊ ಫ್ಲೋರ್ ಬೋರ್ಡ್ ಅಂತ ಹೇಳಿದ್ರೆ ಆ ಸ್ಟೇಜು ನಡುಗ್ತಾ ಇದೆ ಅಂತ ಹೇಳುವಾಗ, ನಡುಗೋದು ಅಂತ ಹೇಳಿದ್ರೆ ಯಾರು, ಮನುಷ್ಯರು ಅಥವಾ ಲಿವಿಂಗ್ ಥಿಂಗ್ಸ್ ನಡುಗ್ತಾರೆ ಅಲ್ವಾ. ಬಟ್ ಆದರೆ ಇಲ್ಲಿ ಆ ಬೋರ್ಡ್ ಅಂದರೆ ಇನ್ನು ಆ ನೆಲ ನಡುಗ್ತಿದೆ ಅಂತ ಹೇಳಿದಾಗ ನಾನ್ ಲಿವಿಂಗ್ ಥಿಂಗ್, ಭೂಮಿ ಅಲ್ಲ ಇಲ್ಲಿ ಬೋರ್ಡ್ ಅದು. ಸೊ ಹಾಗಾಗಿ ಆ ಬೋರ್ಡ್ ನಡುಗ್ತಿದೆ ಪ್ರತಿಯೊಂದು ಹೆಜ್ಜೆ ಇಟ್ಟಾಗ್ಲೂ ಅನ್ನೋವಾಗ ಅಲ್ಲಿಗೆ ಮನುಷ್ಯನ ಗುಣ, ನಡುಗೋದು ಮನುಷ್ಯನ ಗುಣ. ಹಾಗಾಗಿ ನಿರ್ಜೀವವಾದ ಒಂದು ವಸ್ತುಗೆ ನಾವು ಆ ಕ್ವಾಲಿಟಿನ ಕೊಟ್ಟಾಗ, ನಡುಗೋ ಒಂದು ಕ್ವಾಲಿಟಿನ ಕೊಟ್ಟಾಗ the non-living thing becomes living. All right. Then the clock glared at me menacingly. ಸರಿ, ದಿನ ನಾವು ರೆಡಿ ಆಗ್ತೀವಿ 9:30, 8:30, 10:30 ನಮ್ಮ ಅಪಾಯಿಂಟ್ಮೆಂಟ್ಸ್ ಯಾವ ಟೈಮಿಗೆ ಇರುತ್ತೆ ಅಂತ ಹೇಳಿ. ಸೊ ಅಲ್ಲಿ ಗಡಿಯಾರನ ನೋಡಿದಾಗ ಗಡಿಯಾರ ನನ್ನನ್ನು ದುರ್ಗುಟ್ಕೊಂಡು ನೋಡ್ತಾ ಇದೆ. ಗ್ಲೇರ್ಡ್ ಅಟ್ ಮೀ ಅಂತ ಹೇಳಿದ್ರೆ 9:30 ಆಯಿತು ಅನ್ನೋ ಹೊತ್ತಿಗೆ ಗಡಿಯಾರ ನಮ್ಮನ್ನು ಗ್ಲೇರಿಂಗ್ ಅಂತಂದರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರೋದು. ಇಟ್ಸ್ ಆಲ್ರೆಡಿ ಟೈಮ್, ಯು ಆರ್ ಸ್ಟಿಲ್ ನಾಟ್ ರೆಡಿ ಅನ್ನೋ ರೀತಿಯಲ್ಲಿ ಗ್ಲೇರ್
ಗ್ಲೇರಿಂಗ್ ಅಂತ ಹೇಳಿದ್ರೆ ದುರ್ಗುಟ್ಕೊಂಡು ನೋಡೋ ಅಂಥದ್ದು. ಸೊ ಗಡಿಯಾರಕ್ಕೇನು ಜೀವ ಇದೆಯಾ? ನೋ, ಬಟ್ ಇಟ್ ಈಸ್ ಗ್ಲೇರಿಂಗ್ ಅಟ್ ಮೀ ಅಂತ ಹೇಳಿದ್ರೆ ಯಾರ ಥರ ದುರ್ಗುಟ್ಕೊಂಡು ನೋಡೋದು, ಕಣ್ಬಿಟ್ಟು ನೋಡ್ಕೊಳ್ಳೋಂಥ, ಕೆಕ್ಕರಿಸಿ ನೋಡೋ ಅಂಥದ್ದು. ಸೊ ಗ್ಲೇರಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅ ಹ್ಯೂಮನ್ ಬೀಯಿಂಗ್ಸ್ ಆರ್ ಎನಿ ನಾನ್ ಲಿವಿಂಗ್ ಥಿಂಗ್. ಆಲ್ ರೈಟ್. ಸೊ ಹಾಗಾಗಿ ದ ಕ್ಲಾಕ್ ಗ್ಲೇರ್ಡ್ ಅಟ್ ಮೀ ಮೆನೇಸಿಂಗ್ಲಿ ಅಂತಂದರೆ ನನ್ನನ್ನೇನೋ ಮಾಡಿಬಿಡುತ್ತೆ ಅನ್ನೋ ರೀತಿಯಲ್ಲಿ ನನ್ನನ್ನು ಕೆಕ್ಕರಿಸ್ಕೊಂಡು ನೋಡ್ತಾ ಇತ್ತು ಅಂತ ಹೇಳಿ. ದೆನ್ ದ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತ ಹೇಳಿದ್ರೆ ಕೆಲವೊಂದು ನಗರಗಳೆಲ್ಲನೂ ಸಹ 24/7 ಅದು ಜೀವಂತವಾಗೇ ಇರುತ್ತೆ. ಜೀವಂತವಾಗಿರುತ್ತೆ ಅಂತ ಹೇಳಿದರೆ ಅದು ಮನುಷ್ಯರು ಜೀವಂತವಾಗಿರ್ತಾರೆ, ಎಲ್ಲ ಕಡೆ ಬೆಳಕು ಇರುತ್ತೆ, ಹಾಗಾಗಿ ಆ ನಗರ ಮಲಗೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ. ಸೊ ನಗರ ಅಂತಂದರೆ ಅದು ನಿರ್ಜೀವವಾದ ಇದು ವಸ್ತು ಅಲ್ವಾ, ಅಲ್ಲಿ ಇರುವಂಥ ಮನುಷ್ಯರು ಮಲಗೋದಿಲ್ಲ. ಸೊ ಹಾಗಾಗಿ ದ ಸಿಟಿ ನೆವರ್ ಸ್ಲೀಪ್ಸ್ ಅಂತ ನಾವು ಹೇಳ್ತೀವಿ, ಆ ನಗರನೇ ಮಲಗೋದಿಲ್ಲ. ಸೊ ಸಿಟಿ ಈಸ್ ಅ ನಾನ್ ಲಿವಿಂಗ್ ಥಿಂಗ್, ಸ್ಲೀಪಿಂಗ್ ಈಸ್ ಅ ಹ್ಯೂಮನ್ ಬಿಹೇವಿಯರ್. ಸೊ ಆ ಹ್ಯೂಮನ್ ಕ್ವಾಲಿಟಿನ ನಾವು ಸಿಟಿ ಕೊಟ್ಟಾಗ ಇಟ್ ಈಸ್ ಕಾಲ್ಡ್ ಆಸ್ ಪರ್ಸಾನಿಫಿಕೇಶನ್. ಓಕೆ, ನಾವು ಆಲಿಟ್ರೇಷನ್ ಅಂತ ಹೇಳಿದ್ರೆ ಈಗ ಒಂದು ವಾಕ್ಯದಲ್ಲಿ ಒಂದು ಪರ್ಟಿಕ್ಯುಲರ್ ಸೌಂಡ್, ಆಲ್ ರೈಟ್, ಒಂದು ಸ್ವರ ಅಂದರೆ ಸೌಂಡ್ ಮಾತು, ಒಂದು ವಾಟ್ ಯು ಕಾಲ್ ಆಸ್ ಇಂಗ್ಲೀಷಲ್ಲಿ ಸೌಂಡೇ ಅಂತೀವಿ, ಅದನ್ನು ಪದೇ ಪದೇ ಅದು ಬಂದಾಗ ಅದು ಕೇಳೋಕ್ಕೆ ಬಹಳ ಇಂಪಾಗಿರುತ್ತೆ. ಎಕ್ಸಾಂಪಲ್, I don't get it in Kannada, but alliteration. For example, you say, okay, English alle simple ಆಗಿರೋದು ಹೇಳ್ತೀನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಲ್ಲರೂ ಕೇಳಿರ್ತೀರಲ್ಲ. ಸೊ ಅಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನೋ ಒಂದು ವಾಕ್ಯದಲ್ಲಿ ಟ ಮತ್ತು ಲ ಸೌಂಡು ರಿಪೀಟೆಡ್ ಆಗಿ ಬರ್ತಾ ಇದೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳಿ ಟ ಲ ಟ ಈ ಥರ ಬರ್ತಾ ಇದೆ. ಸೊ ಕೆಲವೊಂದು ಪದಗಳನ್ನು ಆಗಾಗ ಹಾಕಿದಾಗ ಅದೊಂಥರ ಮೆಲೋಡಿಯಸ್ ಇಫೆಕ್ಟ್ ಕೊಡುತ್ತೆ. ಅದನ್ನು ನಾವು ಅಲಿಟ್ರೇಷನ್ ಅಂತ ಹೇಳ್ತೀವಿ. ಹಾಗಂದರೆ ಏನು ಅಂದರೆ ಇಟ್ ಈಸ್ ಅ ರಿಪೀಟಿಂಗ್ ಆಫ್ ಅ ಕಾನ್ಸನಾಂಟ್ ಸೌಂಡ್ ರೈಟ್ ನೆಕ್ಸ್ಟ್ ಟು ಈಚ್ ಅದರ್ ವಿಚ್ ಕ್ರಿಯೇಟ್ಸ್ ಅ ಮೆಮೊರೇಬಲ್ ಆರ್ ಎ ಮೆಲೋಡಿಯಸ್ ಇಫೆಕ್ಟ್. ಅಂತಂದ್ರೆ ಏನು, ಒಂದು ಸೌಂಡು ಅಥವಾ 1 or 2 ಸೌಂಡ್ಸ್ ಇನ್ ಅ ಸೆಂಟೆನ್ಸ್ ಅಂದರೆ ಏನು ಆಲ್ಟರ್ನೇಟ್ ಆಗಿ ಬಂದು ಇದು ಒಂದದು ಆ ಥರ ಬಂದಾಗ ಅಲ್ಲಿ ದೆರ್ ಆರ್ ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಗೆಟಿಂಗ್ ಇಟ್ ಇನ್ ಕನ್ನಡ ರೈಟ್ ನಾ. ಎನಿವೆ ಆ ಸೌಂಡು ರಿಪೀಟ್ ಆಗಿ ಒಂಥರ ಲೈನಲ್ಲಿ ಬಂದಾಗ ಒಂದು ಮೆಲೋಡಿಯಸ್ ಎಫೆಕ್ಟನ್ನು ಕೊಡುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾವು ಹಾಡುಗಳನ್ನೆಲ್ಲ ಕೇಳಿದಾಗ, ಆಮೇಲೆ ಕಾದಂಬರಿಗಳಲ್ಲಿ, ಆಮೇಲೆ ಒಳ್ಳೆ ನಾಟಕಗಳಲ್ಲಿ ಇದೆಲ್ಲ ಅಲಿಟ್ರೇಟಿವ್ ಇಫೆಕ್ಟ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಯು ಸಿ ಒನ್ ಪರ್ಟಿಕ್ಯುಲರ್ ಸೌಂಡ್ ದಟ್ ರಿಪೀಟ್ಸ್ ಅನ್ನೋದನ್ನು. ಎಕ್ಸಾಂಪಲ್ ನೋಡೋಣ ಇಲ್ಲಿ. ಪ್ರಿನ್ಸೆಸ್ ಪ್ರುನೆಲ್ಲಾ ಆ್ಯಂಡ್ ದ ಪರ್ಪಲ್ ಪೀನಟ್. ಓಕೆ, ಪ್ರಿನ್ಸೆಸ್ ಪ್ರುನೆಲ್ಲಾ ಆ್ಯಂಡ್ ದ ಪರ್ಪಲ್ ಪೀನಟ್ ಇದೊಂಥರ ಒಂದು ಸೌಂಡ್ ಪ ಮತ್ತು ರ ಸೌಂಡ್ ಅಲ್ಲಿ ಸ್ವಲ್ಪ ರಿಪೀಟ್ ಆಗಿರುವಂಥದ್ದು. ಪ್ರಿನ್ಸೆಸ್ ಪ್ರುನೆಲ್ಲಾ ಪ ರ ಸೌಂಡ್ ರಿಪೀಟ್ ಆಗಿದೆ. ಪ್ರಿನ್ಸೆಸ್ ಪ್ರುನೆಲ್ಲಾ ಆ್ಯಂಡ್ ದ ಪರ್ಪಲ್ ಪೀನಟ್ ನೋಡಿ ಪ ಎಲ್ಲ ಕಡೆ ಬಂದಿದೆ. ರ ನೋಡಿ ಪ್ರಿನ್ಸೆಸ್ಸಲ್ಲಿ ಬಂದಿದೆ, ಪ್ರುನೆಲ್ಲಾದಲ್ಲಿ ಬಂದಿದೆ, ಪರ್ಪಲಲ್ಲಿ ಬಂದಿದೆ. ಸೊ ಪ್ರಿನ್ಸೆಸ್ ಪ್ರುನೆಲ್ಲಾ ಆ್ಯಂಡ್ ದ ಪರ್ಪಲ್ ಪೀನಟ್ ಕೇಳೋಕ್ಕೆ ಒಂದು ಸ್ವಲ್ಪ ಒಂಥರ ರಿದ್ಮಿಕ್ ಆಗಿದೆ ಅಲ್ವಾ, ಅಂತ ತಾಳಬದ್ಧವಾಗಿ ಇರುವಂಥದ್ದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಲಿಟ್ರೇಷನ್. All right. Similarly, next one. Peter Piper picked a peck of pickled peppers. Peter Piper ಅನ್ನೊಬ್ಬ ವ್ಯಕ್ತಿ ಅವನೇನು ಮಾಡ್ದ, ಒಂದು ಪೆಕ್ ಅಂತ ಅಂದರೆ ಒಂದು ಚುಟಿಕೆ. ಓಕೆ, ಪಿಕಲ್ಡ್ ಪೆಪ್ಪರ್ಸ್ ಅಂತ ಹೇಳಿದ್ರೆ ಆ ಕಾಳು ಮೆಣಸುಗೆ ಇದು ಉಪ್ಪಿನಕಾಯಿ ಥರ ಮಾಡಿರೋವಂಥದ್ದು. ಸೊ ಪೀಟರ್ ಪೈಪರ್ ಪಿಕ್ಡ್ ಅ ಪೆಕ್ ಆಫ್ ಪಿಕಲ್ಡ್ ಪೆಪ್ಪರ್ಸ್. ಇದೊಂಥರ ಟಂಗ್ ಟ್ವಿಸ್ಟರ್ ಥರ. ಟಂಗ್ ಟ್ವಿಸ್ಟರ್ ಅಂದರೆ ನಾಲ್ಗೆ ಹೊರಳಿಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಇಟ್ ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಲಿಟರೇಷನ್. ಅಂದರೆ ರೆಪಿಟೇಷನ್ ಆಫ್ ಅ ಪರ್ಟಿಕ್ಯುಲರ್ ಸೌಂಡ್ ಆಲ್ಟರ್ನೇಟ್ಲಿ ಇನ್ ದ ಸೆಂಟೆನ್ಸ್. ಅದು ಒಂದೇ ಸೌಂಡ್ ಇರಬೇಕು ಅಂತಲ್ಲ, ಎನಿ ನಂಬರ್ ಆಫ್ ಸೌಂಡ್ಸ್. ಫಾರ್ ಎಕ್ಸಾಂಪಲ್ ಪೀಟರ್ ಪೈಪಲ್ ಪ ಸೌಂಡ್ ರಿಪೀಟ್ ಆಗಿದೆ ಇಲ್ಲಿ, ಆ್ಯಂಡ್ ಕನು ಇದೆ ಇಲ್ಲಿ ನೋಡಿ, ರ ಸೌಂಡು ಇದೆ. ಪೀಟರ್ ಪೈಪರ್ ಪಿಕ್ಡ್ ಅ ಪೆಕ್ ಆಫ್ ಪಿಕಲ್ಡ್ ಪೆಪ್ಪರ್ಸ್. ಪ ಮತ್ತು ರ ಸೌಂಡ್ ರಿಪೀಟ್ ಆಗಿ ಇರುವಂಥದ್ದು. ದೆನ್ ನೆಕ್ಸ್ಟ್ ಒನ್.
ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಹೈಪರ್ಬೋಲ್. ಹೈಪರ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದು ಮಟ್ಟ ಜಾಸ್ತಿ ಅಂತಾನೆ ಅರ್ಥ. ಅದು ಹೈಪರ್ ಅಂತ ಅಂದರೆ ಹೆಚ್ಚು ಆಗಿರುವಂಥದ್ದು. ಇದು ಉತ್ಪ್ರೇಕ್ಷೆ ಅಂತ ನಾವು ಹೇಳ್ತೀವಿ. ಇಲಿ ಹೋಯ್ತು ಅಂತಂದರೆ ಹುಲಿ ಹೋಯ್ತು ಅಂತ ಹೇಳ್ತಾರೆ. ಕೆಲವೊಬ್ರು ಇರ್ತಾರೆ ಇಷ್ಟಿರೋದನ್ನ ಇಷ್ಟು ದೊಡ್ಡದಾಗಿ ಅದನ್ನು ಮಸಾಲೆ ಎಲ್ಲ ಹಾಕಿ ಹೇಳುವಂಥ ಒಂದು ಕ್ವಾಲಿಟಿ ಇರುತ್ತೆ. ಸೊ ಅದನ್ನು ಹೈಪರ್ಬೋಲ್ ರಿಮಾರ್ಕ್ ಅಂತ ನಾವು ಹೇಳ್ತೀವಿ. ಅದು ಬೇಕಂತ ಅವ್ರು ಹೇಳೋದು, ಅದು ಮಾತಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಅವ್ರು ಹೇಳೋದು ಅಷ್ಟು ಇಂಪಾರ್ಟೆಂಟ್ ಅಂತ ತೋರಿಸೋದಕ್ಕೆ ಅವ್ರು ಏನು ಹೇಳ್ತಾರೆ, ಆ ಇಫೆಕ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಇಷ್ಟಿರೋದನ್ನ ದೊಡ್ಡದಾಗಿ ಅದನ್ನು ತೋರಿಸ್ತಾರೆ ಅಂತ ಹೇಳಿ. ಸೊ ಹೈಪರ್ಬೋಲ್ ಇಟ್ಸ್ ಅ ಡೆಲಿಬರೇಟ್ ಎಕ್ಸಾಜರೇಷನ್ ದಟ್ ಆಡ್ಸ್ ಎಂಫಸಿಸ್, ಅರ್ಜೆನ್ಸಿ ಆರ್ ಎಕ್ಸೈಟ್ಮೆಂಟ್ ಟು ಅ ಸ್ಟೇಟ್ಮೆಂಟ್. ಅಂದರೆ ಬೇಕಂತಲೇ ಅಲ್ಲಿ ಉತ್ಪ್ರೇಕ್ಷೆಯನ್ನು ನಾವು ಸೇರಿಸುವಂಥದ್ದು. ಎಕ್ಸಾಜುರೇಷನ್ ಅಂತ ಅಂದ್ರೇನು, ಸ್ವಲ್ಪ ಇಲ್ಲಿ ಇರೋದಕ್ಕಿಂತನೂ ಇನ್ನೂ ಒಂದು ಹೆಚ್ಚು ಇದಾಗಿ ತೋರಿಸುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅನ್ ಎಕ್ಸಾಜುರೇಟೆಡ್ ರಿಮಾರ್ಕ್. ಆಲ್ ರೈಟ್. Example, now you see, if I don't eat soon, I am going to die of hunger. ನಾನು ಇವಾಗಲೇ ಊಟ ಮಾಡಲಿಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ. ಸಾಯ್ತಾರ? ಇಲ್ಲ. ಅಂದರೆ ಆ ಎಫೆಕ್ಟ್ ಕೊಡಬೇಕು. ನಾನು ಊಟ ಮಾಡಿಲ್ಲ ಅಂದರೆ ಸತ್ತು ಹೋಗ್ತೀನಿ. ಇಸ್ ಇಟ್ ಕ್ಲಿಯರ್? ಸೊ ಸಾಯೋದಿಲ್ಲ, ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಆದರೆ ಅಂದರೆ ಆ ಎಫೆಕ್ಟ್ ಕೊಡಬೇಕು, ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತ ಹೇಳಿ ಆ ಸೀರಿಯಸ್ನೆಸ್ ಆಫ್ ದ ಸಿಚುವೇಶನ್ನ ಅವ್ರು ತೋರಿಸ್ಬೇಕು ಅಂತ ಹೇಳಿದ್ರೆ ನಾನು ಸತ್ತೋಗೋ ಅಷ್ಟು ಹಸಿವಾಗ್ತಿದೆ ಅನ್ನೋ ಅರ್ಥ ಅದು. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಹೈಪರ್ಬೋಲ್. ನೆಕ್ಸ್ಟ್ ಒನ್, ಐ ಆಮ್ ಸೋ ಹಂಗ್ರಿ ಐ ಕುಡ್ ಈಟ್ ಅ ಹಾರ್ಸ್. ಅಂದ್ರೇನು, ನನಗೆಷ್ಟು ಹಸಿವಾಗ್ತಿದೆ ಅಂತಂದರೆ ನಾನು ಬೇಕಾದ್ರೆ ನಿನ್ನನ್ನೇ ತಿಂದುಬಿಡ್ತೀನಿ, ನಾನು ಬೇರೆ ಏನು ಸಿಗುತ್ತೋ ಅದನ್ನೇ ತಿಂದುಬಿಡ್ತೀನಿ. ಆ ಥರ ತಿನ್ನೋದಿಲ್ಲ, ಆಗೋದು ಇಲ್ಲ. ಆಲ್ ರೈಟ್. ಬಟ್ ದೆನ್ ಆ ಹಂಗರ್ ಎಷ್ಟು ಅಂತ ತೋರಿಸೋದಕ್ಕೆ ದಟ್ ಈಸ್ ವಾಟ್ ಯು ಕಾಲ್ ಆಸ್ ಹೈಪರ್ಬೋಲ್, ಎಕ್ಸಾಜುರೇಷನ್. ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್, ಯು ಆರ್ ಸೋ ಥರ್ಸ್ಟಿ ದಟ್, ಇವಾಗಲೇ ನನಗೆ ಎಷ್ಟು ದಾಹ ಆಗ್ತಿದೆ ಅಂತ ಅಂದರೆ ಒಂದು ಡ್ರಮ್ ಅಷ್ಟು ನೀರು ಕುಡಿತೀನಿ ಅಂತ ಹೇಳಿ. ಅಂದರೆ ಅಷ್ಟು ದಾಹ, ನೋಬಡಿ ಕ್ಯಾನ್ ಡ್ರಿಂಕ್ ಅ ಡ್ರಮ್ ಆಫ್ ವಾಟರ್ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಹೈಪರ್ಬೋಲ್. ನಾವು ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಅಂತ, ಪ್ಯಾರಾ ಅಂತ ಅಂದರೆ ಆಪೋಸಿಟ್. ಓಕೆ, ಹೇಗಿರುತ್ತೆ ನೋಡೋಣ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ದಟ್ ಅಪಿಯರ್ಸ್ ಟು ಕಾಂಟ್ರಾಡಿಕ್ಟ್ ಇಟ್ ಸೆಲ್ಫ್ ಬಟ್ ಕಂಟೈನ್ಸ್ ಸಮ್ ಟ್ರೂತ್, ಥೀಮ್ ಆರ್ ಹ್ಯೂಮರ್. ಅಂತಂದ್ರೇನು, ಇದು ಆಪೋಸಿಟ್ ಅನ್ನೋ ಥರ ಇರುತ್ತೆ, ಆದರೆ ಅಲ್ಲಿ ಒಂದು ಸ್ವಲ್ಪ ಹಾಸ್ಯನೂ ಇರುತ್ತೆ. ಆಮೇಲೆ ಸ್ವಲ್ಪ ಅಂದರೆ ಮೇನ್ ಆಗಿ ಆಪೋಸಿಟೇ ಇರೋದು. ಫಾರ್ ಎಕ್ಸಾಂಪಲ್, ಪ್ಯಾರಾಡಾಕ್ಸ್ ಅಂತಂದರೆ ವಿಪರ್ಯಾಸ ಅಂತಲೂ ಹೇಳ್ಬೋದು. ಓಕೆ, ವಿಪರ್ಯಾಸ. ಹೇಗೆ ವಿಪರ್ಯಾಸ? ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಾನೂನಿನ ಕಾಲೇಜ್ಗಳಲ್ಲಿ ಕಾನೂನೇ ಇಲ್ಲ. ದೇರ್ ಇಸ್ ನೋ ಲಾ ಇನ್ ಲಾ ಕಾಲೇಜಸ್ ಅಂತ ಹೇಳಿದಾಗ ಎಲ್ಲಿ ಅಂದರೆ ಅದು ಒಂಥರ ವಿಪರ್ಯಾಸ ತಾನೆ. ಅಂದರೆ ಕಾನೂನು ಹೇಳ್ಕೊಡೋರಲ್ಲೇ ಒಂಥರ ಕಾನೂನು ಇಲ್ಲ ಅಂತ ಹೇಳೋವಾಗ ದಟ್ ಈಸ್ ದ ಅದನ್ನು ಐರನಿ ಅಂತ ಹೇಳೋದಲ್ಲ, ಪ್ಯಾರಾಡಾಕ್ಸ್ ಅಂತಲೂ ಹೇಳ್ತೀವಿ. ಎಕ್ಸಾಂಪಲ್, ನಾವು ಯು ಸಿ, ಆಲ್ ಆ್ಯನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಆ್ಯನಿಮಲ್ಸ್ ಆರ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್. ಇದು ಒಂದು ಫೇಮಸ್ ನಾವೆಲಿನ ಒಂದು ಎಕ್ಸೆಪ್ಟ್. ಇದು ಎಲ್ಲ ಪ್ರಾಣಿಗಳು ಒಂದೇ, ಆದರೆ ಕೆಲವು ಪ್ರಾಣಿಗಳು ಅಂದರೆ ಎಲ್ಲ ಪ್ರಾಣಿಗಳು ಸಮಾನೆ. ಓಕೆ, ಕೆಲವು ಪ್ರಾಣಿಗಳು ಹೆಚ್ಚು ಸಮ. ಹಾಗಾದರೆ ಏನು ಸಮ ಅನ್ನೋದಕ್ಕೆ ಅರ್ಥ ಏನು? ಹೆಚ್ಚು ಸಮ ಅನ್ನೋವಾಗಲೇ ಅಲ್ಲಿ ಸಮಾನತೆ ಹೋಯಿತು ಅಂತ ಹೇಳಿ ಅಲ್ವಾ? ಸೊ ಆಲ್ ಆ್ಯನಿಮಲ್ಸ್ ಆರ್ ಈಕ್ವಲ್, ಸಮ್ ಆ್ಯನಿಮಲ್ಸ್ ಆರ್ ಮೋರ್ ಈಕ್ವಲ್. ಹೂ ಆರ್ ದ ಸಮ್ ಆ್ಯನಿಮಲ್ಸ್ ಅಂದರೆ ಹ್ಯೂಮನ್ಸ್ ಆಲ್ಸೋ ಆರ್ ಆ್ಯನಿಮಲ್ಸ್ ಓನ್ಲಿ, ಬಟ್ ಹ್ಯೂಮನ್ಸ್ ಆರ್ not equal. Okay, humans are one step above than the other animals. So some animals are more equal than others. So ಅಲ್ಲಿಗೆ ಒಂದು ಕಾಂಟ್ರಡಿಕ್ಷನ್ ಬರ್ತಾ ಇದೆ. ದೆನ್ ಇದು ನಮ್ಮ ಅಂತ್ಯದ ಪ್ರಾರಂಭ ಅಂತ ಹೇಳ್ತಾರೆ. ಓಕೆ, ಅಂತ್ಯದ ಪ್ರಾರಂಭ. ಅಂತ್ಯ ಅಂತಂದರೆ ಕೊನೆ ಆಗೋದು, ಅದರಲ್ಲಿ ಏನಿದೆ ಪ್ರಾರಂಭ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಾಡಾಕ್ಸ್, ಆಪೋಸಿಟ್ ಆಗಿ ಕಾಂಟ್ರಡಿಕ್ಟ್ ಮಾಡೋವಂಥದ್ದು. ಸೊ ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದಿ ಎಂಡ್. ಆಮೇಲೆ ಹಿಯರ್ ಆರ್ ದ ರೂಲ್ಸ್. ಓಕೆ, ನಾನು ನಿಮಗೆ ಕೆಲವೊಂದು ರೂಲ್ಸನ್ನ ಹೇಳ್ತೀನಿ. ಆಲ್ ರೈಟ್. ಸೊ ರೂಲ್ಸ್ ಅಂದ್ರೇನು? ಕಟ್ನಿಟ್ಟಾಗಿ ಫಾಲೋ ಮಾಡೋದು ಅಲ್ವಾ? ಓಕೆ, ನಾನು ಐ ವಿಲ್ ಗಿವ್ ಯು ಅ ಲಿಸ್ಟ್ ಆಫ್ ರೂಲ್ಸ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇಗ್ನೋರ್ ಆಲ್ ದ ರೂಲ್ಸ್, ಎಲ್ಲ ರೂಲ್ಸು ಬಿಟ್ಬಿಡಿ. ಆಲ್ ರೈಟ್. ರೂಲ್ಸ್ ಅಂತಂದರೆ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು. ಫಸ್ಟ್ ರೂಲೇ ಏನು? ಡೋಂಟ್ ಫಾಲೋ ಎನಿ ರೂಲ್ಸ್. ಆಲ್ ರೈಟ್. ಸೊ ದಟ್ ಈಸ್ ಅ ಕಾಂಟ್ರಡಿಕ್ಷನ್. ಓಕೆ, ಆಪೋಸಿಟ್ ಆಗಿ ಮಾತಾಡ್ತಾ ಇರೋದು. ಸೊ ಅದನ್ನು ನಾವು ಪ್ಯಾರಾಡಾಕ್ಸ್ ಅಂತ ಹೇಳ್ತೇವೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಓಕೆ, ಈಗ ಅವ್ರು ಕೊಟ್ಟಿರೋವಂತಹ ಎಕ್ಸಸೈಸ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ವಿತ್ ದ ಫಿಗರ್ಸ್ ಆಫ್ ಸ್ಪೀಚ್. ಈಗ ನಾವು ಯಾವುದು ಅದೆಲ್ಲ ನೋಡ್ಕೊಂಡು ಬಂದಿದ್ವಿ. ಜಸ್ಟ್ ಲೆಟ್ ಅಸ್ ಸಿ ಒನ್ ರಿವಿಷನ್. ವಿ ಸ್ಪೋಕ್ ಆಫ್ ಸಿಮಿಲಿ, ಮೆಟಫರ್, ದೆನ್ ಪರ್ಸಾನಿಫಿಕೇಶನ್, ಅಲಿಟ್ರೇಷನ್, ಆಮೇಲೆ ಹೈಪರ್ಬೋಲ್, ಪ್ಯಾರಾಡಾಕ್ಸ್. ಆರಷ್ಟೇ ನಾನು ಯಾಕೆಂದರೆ ಬಹಳ ಕಾಮನ್ ಆಗಿ ತಗೊಂಡಿರೋದು. ದೇರ್ ಆರ್ ಮೆನಿ ಮೋರ್. ಅಕಸ್ಮಾತ್ ಬೇಕಿತ್ತು ಅಂತಂದರೆ ವಿಲ್ ಸರ್ಟನ್ಲಿ ಡೂ ಇನ್ ಫ್ಯೂಚರ್. ಓಕೆ, ಈಗ ಓಕೆ, ಫಸ್ಟ್ ಒನ್ ಇಲ್ಲಿ
ರಿವರ್ ಆಫ್ ಬ್ಲಡ್, ರಕ್ತದ ಸಾಗರ. ಓಕೆ, ರಕ್ತ ಸಮುದ್ರ, ರಕ್ತ ಸಾಗರ ಅಂತಂದ್ರೇನು? ರಕ್ತ ಸಾಗರ ಹರಿತಾ ಇದೆ ಅಂತ ಹೇಳುವಾಗ ಅಂದರೆ ಇಟ್ ಮೇಕ್ಸ್ ಅಸ್ ಟು ಇಮ್ಯಾಜಿನ್, ಓ ರಕ್ತ ಸಾಗರ ಅಂತ ಅಂದರೆ ಯಾವ ಥರ ಇರ್ಬೋದು? ನಾವು ಎಷ್ಟೇ ಜನ ಸತ್ರೂ ಸಹ, ಅಷ್ಟೂ ರಕ್ತ ಇದ್ದರೂ ಸಹ ಅದು ಸಾಗರದಷ್ಟು ಏನು ಬರೋದಿಲ್ಲ. ಸೊ ದಿಸ್ ಈಸ್ ಅ ಹೈಪರ್ಬೋಲ್, ಅಂದರೆ ಒಂದು ಉತ್ಪ್ರೇಕ್ಷೆ. ರಿವರ್ ಆಫ್ ಬ್ಲಡ್, ಉತ್ಪ್ರೇಕ್ಷೆ, ಅಷ್ಟು ರಕ್ತ ಅಂತ ಹೇಳಿ ಅಂದ್ರೇನು? ಒಂದು ಸಾಗರದಷ್ಟು, ಒಂದು ನದಿಯಷ್ಟು ರಕ್ತ ಅಂತ ಹೇಳಿದ್ರೆ ಅದು ಒಂದು ಹೈಪರ್ಬೋಲ್. ಓಕೆ, ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್, ಬಟ್ ಆ ಎಫೆಕ್ಟ್ ಕೊಡಬೇಕು ಅಂತಂದರೆ ಒಂದು ನದಿಯಷ್ಟು ರಕ್ತ ಹರಿದೋಗಿದೆ ಈ ಒಂದು ಯುದ್ಧದಲ್ಲಿ ಅಂತ ಹೇಳಿದಾಗ ಅದು ಉತ್ಪ್ರೇಕ್ಷೆ. ದಟ್ ಮೀನ್ಸ್ ಅ ಹೈಪರ್ಬೋಲ್. ಆಲ್ ರೈಟ್, ಓಕೆ. Now, we bear her along like a pearl on a string. ನಾವು ಅವಳನ್ನು ಹೇಗೆ ಎತ್ಕೊಂಡು ಹೋಗ್ತೀವಿ? ಮೊದಲೆಲ್ಲ ಪಲ್ಲಕ್ಕಿಯಲ್ಲೆಲ್ಲ ಇವರು ಅರಸಿಯರನ್ನ ಎತ್ಕೊಂಡು ಹೋಗ್ತಿದ್ರಲ್ಲ. ಸೊ ವಿ ಬೇರ್ ಹರ್ ಅಂದರೆ ಕ್ಯಾರಿ ಹರ್. ವಿ ಬೇರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಅಂದ್ರೇನು? ಆ ದಾರದಲ್ಲಿ ಒಂದು ಮುತ್ತನ್ನು ಪೋಣಿಸಿದ ಹಾಗೆ, ಎಷ್ಟು ನಾಜೂಕಾಗಿ ಪೋಣಿಸ್ತಾರೆ ಅಲ್ವಾ? ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್ ಅಂತಂದ್ರೇನು ಒಂದು ಮುತ್ತಿನ ಹಾರನ ಹೇಗೆ ಪೋಣಿಸಿ ಅಷ್ಟು ಡೆಲಿಕೇಟ್ ಆಗಿ ಎತ್ಕೊಂಡು ಹಾಕ್ಕೊಳ್ತಾರೆ, ಅದು ಎಲ್ಲಿ ಒಡೆದು ಹೋಗುತ್ತೋ ಅಂತ ಹೇಳಿ ಆ ರೀತಿ ನಾವು ಅವಳನ್ನು ಎತ್ಕೊಂಡು ಹೋಗ್ತೀವಿ. ವಿ ಬೇರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಸೊ ಅಲ್ಲಿ ಯಾವುದು ಫಿಗರ್ ಆಫ್ ಸ್ಪೀಚ್? ಲೈಕ್ ಅಂತ ಬಂದಿದೆ. ಸೊ ಸರ್ಟನ್ಲಿ ಅಂದರೆ ಅವಳನ್ನು ಹೇಗೆ ಎತ್ಕೊಂಡು ಹೋಗ್ತೀವಿ ಅಂದರೆ ಒಂದು ಮಣಿ ಪೋಣಿಸಿದರೆ, ಮುತ್ತನ್ನು ಪೋಣಿಸಿರೋ ಸ್ಟ್ರಿಂಗ್ ಅಂತಂದರೆ ಆ ಮಣಿ ದಾರ, ಆ ದಾರದಲ್ಲಿ ಪೋಣಿಸಿರುವಂಥ ಮುತ್ತಿನ ಹಾಗೆ ನಾವು ಅವಳನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ದ ವೇವ್ಸ್, ಅದು ಏನು ಇದು ಫಿಗರ್ ಆಫ್ ಸ್ಪೀಚ್? ಇಟ್ ಈಸ್ ಅ ಸಿಮಿಲಿ, ಬಿಕಾಸ್ ದ ವರ್ಡ್ ಇಸ್ ದ ಕ್ಲೂ ಕೊಟ್ಟಿದ್ದಾರೆ ಅಲ್ಲಿ, ಲೈಕ್ ಅಂತ ಹೇಳಿ. ದೆನ್ ದ ನೆಕ್ಸ್ಟ್ ಒನ್, ದ ವೇವ್ಸ್ ಬಿಸೈಡ್ ದೆಮ್ ಡಾನ್ಸ್ಡ್. ಅಲೆಗಳು ನಾಟ್ಯ ಆಡ್ತಾ ಇತ್ತು. ಅಲೆಗಳು ನಾಟ್ಯ ಆಡ್ತಾ ಇತ್ತು. ಅಲೆಗಳು ಬಂದು ನಾನ್ ಲಿವಿಂಗ್ ಥಿಂಗ್, ನಾಟ್ಯ ಆಡೋದು ಲಿವಿಂಗ್ ಥಿಂಗ್ಸ್ ಅಲ್ವಾ? ಸೊ ಇಟ್ ಈಸ್ ಅ personification. The waves beside them danced. ಅಂದರೆ ಅಲ್ಲಿ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ಅದಿನ್ನ ಸಮುದ್ರ ಇದೆ, ಆ ಸಮುದ್ರದ ಅಲೆಗಳು ನಾಟ್ಯ ಆಡ್ತಾ ಇದೆ ಅಂತ ಹೇಳಿ. ಸೊ ಬ್ಯೂಟಿಫುಲ್ ಇಟ್ ಈಸ್. ದೆನ್ ನಾವ್ ಯು ಸಿ, she sells seashells by the seashore. ನಾವು ಯು ಸಿ, ಆ ರೆಪಿಟೇಷನ್ ನೋಡಿ, ಇದು ಒಂಥರ ಟಂಗ್ ಟ್ವಿಸ್ಟರ್, ಇದು ನೀವು ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬರುತ್ತೆ. ಅಂಡ್ ಫಾಸ್ಟಾಗಿ ಹೇಳಬೇಕು. ಓಕೆ, ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ರಿಪೀಟೆಡ್, ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ಅಲ್ಲಿ ಸ ಸೌಂಡು ಮತ್ತು ಶ ಸೌಂಡು ಕಂಟಿನ್ಯೂಸ್ ಆಗಿ ನಮ್ಮ ನಾಲ್ಗೆ ಮೇಲೆ ಕುಣಿತಾ ಇದೆ. ಓಕೆ, ಸೊ ಸ ಮತ್ತು ಶ ಹೇಗೆ, ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಇದೆ ಅಲ್ವಾ, ಕಾಗೆ ಪುಕ್ಕ ಗುಬೆ ಪುಕ್ಕ, ಕಾಗೆ ಪುಕ್ಕ ಗುಬೆ ಪುಕ್ಕ, ಆ ಥರ ಫಾಸ್ಟಾಗಿ ಹೇಳೋವಂಥದ್ದು ಅಲಿಟ್ರೇಷನ್ ಅಂತ ಹೇಳ್ತೀವಿ. ಸೊ ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ಓಕೆ, ದೆನ್ ಲಿವಿಂಗ್ ಡೆಡ್. ಇಲ್ಲಿ ನೋಡಿ, ಲಿವಿಂಗ್ ಡೆಡ್ ಅಂದರೆ ಜೀವಂತ ಶವ. ಅಲ್ಲೇನದು? ಜೀವಂತ ಶವ ಅಂತಂದರೆ ಅಲ್ಲಿ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾರಾಡಾಕ್ಸ್. ಅಂತಂದ್ರೇನು? ಎರಡು ಅಪೋಸಿಟು ಒಂದರಲ್ಲೇ ಇರೋವಂಥದ್ದು, ದ ಬಿಗಿನಿಂಗ್ ಆಫ್ ದ ಎಂಡ್ ಅನ್ನೋ ರೀತಿಯಲ್ಲಿ ಎರಡು ಅಪೋಸಿಟ್ ವರ್ಡ್ಸ್ ಬಂದು ಒಂದರಲ್ಲೇ ಇರೋದು. ಜೀವಂತ ಶವ, ಶವ ಅಂದರೆ ಸತ್ತು ಹೋಗಿರೋದು. ಜೀವಂತ ಶವ ಅಂತ ಅರ್ಥ ಏನು? ಇದ್ದು ಸಹ ಸತ್ತ ಹಾಗೆ. ಆಲ್ ರೈಟ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಲಿವಿಂಗ್ ಡೆಡ್. ಓಕೆ, ಸೊ ಈಗ ಫಸ್ಟ್ ಒನ್ ಯಾವುದು? ರಿವರ್ ಆಫ್ ಬ್ಲಡ್, ಹೈಪರ್ಬೋಲ್. ವಿ ಬೇರ್ ಸಿಮಿಲಿ, ಹೈಪರ್ಬೋಲ್, ಸಿಮಿಲಿ, ಪರ್ಸಾನಿಫಿಕೇಶನ್, ಅಲಿಟ್ರೇಷನ್ ಆ್ಯಂಡ್ ಪ್ಯಾರಾಡಾಕ್ಸ್. ಓಕೆ, ನಾವು ಏನು ಎಕ್ಸಸೈಸ್ ಇದರಲ್ಲಿ ವೆರಿ ನೈಸ್ ಇಟ್ ಈಸ್. ಫಿಗರ್ಸ್ ಆಫ್ ಸ್ಪೀಚ್ ಇದರಲ್ಲಿ ಬಂದಿರೋದು. ಈಗ ಫಸ್ಟ್ ಒನ್ ಮ್ಯಾಚ್ ಮಾಡಿ ನೀವು. ಫಸ್ಟ್ ಒನ್ ಬಂದ್ಬಿಟ್ಟು ಇಟ್ ಈಸ್ ಹೈಪರ್ಬೋಲ್ ಅಲ್ವಾ? ಓಕೆ, ಪ್ಲೀಸ್ ರಿಮೆಂಬರ್, ರಿವರ್ ಆಫ್ ಬ್ಲಡ್, ಹೈಪರ್ಬೋಲ್. ಸಿಮಿಲಿ, ನೆಕ್ಸ್ಟ್ ಒನ್. ಸಿ ಬಂದು ಪರ್ಸಾನಿಫಿಕೇಶನ್, 4 ಬಂದು ಅಲಿಟ್ರೇಷನ್, 5 ಬಂದು ಪ್ಯಾರಾಡಾಕ್ಸ್. ಓಕೆ, ಈಗ ನಾವು ಮ್ಯಾಚ್ ಮಾಡಬೇಕು. ಹೇಗೆ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಯು ಸಿ, ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ ಆಯಿತಾ? ಫಸ್ಟ್ ಒನ್, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಬಂದು ಪ್ಯಾರಾಡಾಕ್ಸ್, ಅಲಿಟ್ರೇಷನ್, ಥರ್ಡ್ ಪರ್ಸಾನಿಫಿಕೇಶನ್, ಸಿಮಿಲಿ, ಹೈಪರ್ಬೋಲ್. ಈ ಟೇಬಲಲ್ಲಿ ನಮ್ದು ಹೇಗೆ ಬರ್ತಿದೆ ಇದು, ಯು ಜಸ್ಟ್ ಗೋ ಥ್ರೂ ಇಟ್. ನಮ್ದು ಆರ್ಡರ್ ಯಾವ ಥರ ಬರ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ವಿಲ್ ಗೋ ಬ್ಯಾಕ್ ಪ್ಲೀಸ್.
ಫಸ್ಟ್ ಒನ್ ಬಂದು ಪ್ಯಾರಾಡಾಕ್ಸಾ ಅಲ್ಲ. ಸೊ ಫಸ್ಟ್ ಒಂದು ನಮ್ಮದು ಇಟ್ ಈಸ್ ಅ ಹೈಪರ್ಬೋಲ್ ಅಂದರೆ 5. ಓಕೆ, ರಿಮೆಂಬರ್. ಸೊ ಫಸ್ಟ್ ಒನ್ ಬಂದು ಹೈಪರ್ಬೋಲ್, ಸೆಕೆಂಡ್ ಬಂದು ನಮ್ಮದು ಸಿಮಿಲಿ, ಥರ್ಡ್ ಬಂದು ಪರ್ಸಾನಿಫಿಕೇಶನ್, ಫೋರ್ತ್ ಬಂದು ಅಲಿಟ್ರೇಷನ್, ಫಿಫ್ತ್ ಬಂದು ಪ್ಯಾರಾಡಾಕ್ಸ್. ಅದು ನಮ್ಮ ಆರ್ಡರ್ ಇದ್ದಿದ್ದು, ಬೇಕಾದರೆ ಒಂದು ಸರ್ತಿ ನೋಡೋಣ. ಓಕೆ, ಸಿ first one hyperbole, that is number 5, Roman number 5. We bearer simile, Roman number 4. Waves beside them dance, personification, Roman number 3. She sells seashells by the seashore, Roman number 2, that is alliteration. Living dead paradox, that is 1. Okay, okay. So now ಯಾವ ಆರ್ಡರಲ್ಲಿ ಬರ್ತಾ ಇದೆ ಇದು ಅಂತಂದರೆ 5, 4, 3, 2, 1. Okay, so fifth one paradox, fourth one alliteration, third one personification, second one is simile, and the first one is hyperbole. Okay, ಹಾಗಾಗಿ ನೀವು ಆಪ್ಷನ್ 2ನ ಸೆಲೆಕ್ಟ್ ಮಾಡಬೇಕು, ಬಿಕಾಸ್ ಆ ಆರ್ಡರಲ್ಲಿ ಅವರು ಕೊಟ್ಟಿರೋವಂಥದ್ದು. ಹಿಂದೆ ನೀವು ನೋಡಿದ್ರೆ ಇದೆಲ್ಲ ಇದು ಪ್ಯಾರಾಡಾಕ್ಸ್ ಅಂದರೆ 1, ಅಲಿಟ್ರೇಷನ್ ಅಂದರೆ 2, ಪರ್ಸಾನಿಫಿಕೇಶನ್ ಅಂದರೆ 3, ಸಿಮಿಲಿ ಅಂದರೆ 4, ಹೈಪರ್ಬೋಲ್ ಅಂದರೆ 5. ಸೊ ಆ ಆರ್ಡರಲ್ಲಿ ಬರಬೇಕು ಅಂತಂದರೆ ನಮ್ಮದು 5, 4, 3, 2, 1, ದಟ್ ಈಸ್ ರೋ ನಂಬರ್ 2 ಬಂದು ಕರೆಕ್ಟ್ ಆರ್ಡರಲ್ಲಿ ನಮಗೆ ಆ ಫಿಗರ್ಸ್ ಆಫ್ ಸ್ಪೀಚು ಮ್ಯಾಚ್ ಆಗ್ತಾ ಇದೆ. ಓಕೆನಾ? So you have to give the code, that is option number 2 as your option. Okay, so we have come to the end of this interesting session. ಇದು ಎಲ್ಲರಿಗೂ ಮುಖ್ಯ, ಯಾಕೆಂದರೆ ಇದು ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್. ನೀವು ಸ್ಪೋಕನ್ ಇಂಗ್ಲೀಷ್ ಅಂದರೆ ಏನು ಎಕ್ಸಾಮ್ಗೆ ಹೋಗೋದ್ರೆ ಅದೇ ಚಾಪ್ಟರ್ಸ್ ಬೇರೆ ಅಂತ ಹೇಳಿ ಅಂದ್ಕೊಳ್ಳೋದಲ್ಲ, ಎಲ್ಲನೂ ಸಹ ಇಟ್ಸ್ ಅ ಗ್ರೋಯಿಂಗ್ ಎಕ್ಸರ್ಸೈಸ್. ಆಲ್ ರೈಟ್, ಸೊ ಐ ಹೋಪ್ ದಟ್ ಯು ಮೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ದಿಸ್ ಆ್ಯಂಡ್ ಸಿ ಯು ಸೂನ್. ಓಕೆ, ಟೇಕ್ ಕೇರ್ ದೆನ್.